ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯ್ತೀಗ ಅವರೆಲ್ಲ ಭಿಕ್ಷಾ ಅಂತ ಹೇಳಿದ ತಕ್ಷಣ ಅರ್ಧ ಭಾಗವನ್ನು ಎಲ್ಲರೂ ಸರಿಯಾಗಿ ಹಂಚಿಕೊಳ್ಳಿ ಅಂತ ಹೇಳಿದರು. ಇವರು ಸಹ ಒಪ್ಪಿಕೊಂಡ್ರು. ಕೃಷ್ಣ ಅಲ್ಲಿಗೆ ಬಂದ. ಕೃಷ್ಣನ ಅವ್ರು ಕೇಳೋದಕ್ಕೆ ಹೋಗಲಿಲ್ಲ. ಕಾರಣ ಅವರಿಗೆ ಆ ಬಗ್ಗೆ ಸಂಶಯ ಇರಲೇ ಇಲ್ಲ, ನಿರ್ಣಯ ಇತ್ತು. ಆದರೆ ಕೃಷ್ಣ ಅಲ್ಲಿಂದ ಯಾದವರ ಸಮೇತ ದ್ವಾರಕೆಗೆ ಹೊರಟ. ಆ ಹೊತ್ತಿಗೆ ದೃಪದ ನೋಡಿದ ಎಲ್ಲ ಕ್ಷತ್ರಿಯತ್ವ ನಿರ್ಣಯ ಮಾಡ್ತಕ್ಕಂಥ ಅನೇಕ ಅಂಶಗಳು ಕಂಡು ಬಂತು. ಪೂರ್ತಿ ನಿರ್ಣಯ ಆಗಲಿಲ್ಲ, ಹೊರಟು ಬೆಳಗಾಯಿತು. ಪ್ರಾತಸ್ತುತಶ್ಚ ಜನಿತುಃ ವಚಸಾ ಪುರೋಧಾಃ ತಾನ್ ಪ್ರಾಪ್ಯ ಮಂತ್ರವಿಧಿನಾ ಮರುತಾತ್ಮಜೇದ ಸಂಪೂಜಿತೋಪಿ ವಿದುಷ ಪ್ರತಿಗೃಹ್ಯ ತಾಂಶ್ಚ ಪ್ರಾವೇಶಯನ್ ನೃಪತಿಗೇಹ ಮಮೈವ ಮಾತ್ರ. ಪ್ರಾತಃ ತೂ ಬೆಳಗಾಯಿತು. ತಸ್ಯ ಜನಿತುಃ ವಚಸಾ, ತಸ್ಯ ಜನಿತು ಕೃತ್ಯಜುಮ್ನನ ತಂದೆಯ ಮಾತಿನಂತೆ ಪುರೋಧಾಹ ಪುರೋಹಿತರು ತಾನ್ ಪ್ರಾಪ್ಯ ಪಾಂಡವರ ಹತ್ರ ಬಂದು ಮಂತ್ರವಿಧಿನ ಮಂತ್ರೋಕ್ತವಾದ ವಿಧಿಗಳ ಮೂಲಕ ಮರುರಾತ್ಮಜೇನ ಸಂಪೂಜಿತ ಅತಿವಿದುಷ, ಅವರೆಲ್ಲರ ಪರವಾಗಿ ಮಾತಾಡಿದ್ದಾರೋ ಹಿಂಸೇನೆ. ಯಾತಕ್ಕೆ ಅಂದರೆ ಸಂಪೂಜಿತ ಅತಿವಿದುಷ ವಿದ್ವಾನ್ ಮಧ್ವ ಅತಿವಿದುಷ ತುಂಬ ಜ್ಞಾನಿಯಾದಂಥ ಭೀಮಸೇನರಿಂದ ಪೂಜಿತರಾಗಿ ಪ್ರತಿಗೃಹ್ಯ ತಾಂಶ್ಚ ಅವನ್ನೆಲ್ಲ ಕರ್ಕೊಂಡು ಬಂದು ಪ್ರಾವೇಶಯತ್ ನೃಪತಿಗೇಹಂ ಅಮೈವ ಮಾತ್ರ, ಮಹಾರಾಜನ ಅರಮನೆಯೊಳಗೆ ತಾಯಿಯಾದ ಕುಂತಿಯ ಸಮೇತವಾಗಿ ಪ್ರವೇಶವನ್ನು ಮಾಡಿ ಪುರೋಹಿತನ್ನು ಕಳಿಸಿದರು. ಭೀಮಸೇನ ಅವರನ್ನು ಎದುರುಗೊಂಡಿದ್ದು ಮಂತ್ರವಿಧಿನ, ಮಂತ್ರ ಅಂದರೆ ವೇದ, ವೇದೋಕ್ತ ವಿಧಿಯಿಂದ ಸ್ವಾಗತವನ್ನು ಮಾಡಿ ವಿಷಯೆಲ್ಲ ತಿಳಿದು ಪ್ರತಿಗೃಹ್ಯ ತಾಮಸ್ಯ. ಆಮೇಲೆ ಪುರೋಹಿತರನ್ನೆಲ್ಲ ಕರ್ಕೊಂಡು ಬಿಟ್ಟು ಕುಂತಿಯ ಸಮೇತವಾಗಿ ದ್ರುಪದರಾಜನ ಮನೆಯನ್ನ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿಸಿದರು, ಪಾಂಡವರನ್ನೆಲ್ಲ ಪ್ರವೇಶ ಮಾಡಿಸಿದರು ಇರುತ್ತಾರೆ. ಆಗ ತಾನಾಗತಾನ್ ವಿಪೂಜ್ಯ ನಿಜಾತ್ಮಜಾಂಚ, ತಾನಾಗತಾನ್ ಸಮವಿಪೂಜ್ಯ ನಿಜಾತ್ಮಜಾಂಚ ವಿಪ್ರಾದಿ ಯೋಗ್ಯ ಪೃಥಗುಪ್ತ ಪದಾರ್ಥ ಜಾತೈಃ ಪೂರ್ಣಾನ್ ಗೃಹಾನ್ ಚತುರ ಏವ ದಿದೇಶ ರಾಜ ತತ್ರಾಯುಧಾದಿ ಪರಿಪೂರ್ಣ ಗೃಹಂ ಚ ತೇ ಅಗುಹು. ತಾನ್ ಆಗತಾನ್ ಸಮಭಿಪೂಜ್ಯ ನಿಜಾತ್ಮಜಾಂ ಚ ವಿಪ್ರಾದಿ ಯೋಗ್ಯ ಪೃಥಗುಪ್ತ ಪದಾರ್ಥ ಜಾತೈಃ ಪೂರ್ಣಾನ್ ಗೃಹಾನ್ ಚತುರಃ ಏವ ದಿದೇಶ ರಾಜ ತತ್ರ ಆಯುಧಾದಿ ಪರಿಪೂರ್ಣ ಗೃಹಂ ಚ ತೇ ಅಗುಹು. ಎಂದು ಪರೀಕ್ಷೆಗೆ ದ್ರುಪದರಾಜ ಪರೀಕ್ಷೆ ಮಾಡೋದು ಬಿಟ್ಟಿದ್ದ, ಇನ್ನೊಂದು ಪರೀಕ್ಷೆ ಮಾಡ್ತಾನೆ. ತಾನ್ ಆಗತಾನ್ ಬಂದವರನ್ನೆಲ್ಲ ಸಮ್ಮತಿ ಪೂಜ್ಯ ಸರಿಯಾಗಿ ಪೂಜಿಸಿ ಗೌರವಿಸಿ ನಿದಾತ್ಮಜಾಂಚ ವಿಪ್ರಾದಿ ಯೋಗ್ಯ ಪೃಥಗುಪ್ತ ಪದಾರ್ಥ ಜಾತೈ ಗುಣಾನ್ ಗೃಹಾನ್ ಚತುರ ಏವ. ಅಂದ್ರೆ ವಿಪ್ರಾದಿ ಯೋಗ್ಯ ಪೃಥಗುಪ್ತ ಪದಾರ್ಥ ಜಾತೈ ಎಲ್ಲರೂ ಯೋಚನೆ ಮಾಡಿಬಿಟ್ಟು ತೀರ್ಮಾನಕ್ಕೆ ಬಂದ. 4 ಮನೆಗಳನ್ನ ಮಾಡಿದ. ಒಂದು ಮನೆ ಮಾಡ್ಕೋಬೇಕೀಗ. ಅದಕ್ಕೇನು ಮಾಡಿದ? ಬ್ರಾಹ್ಮಣರ ಮನೆ ಅಂದರೆ ಬ್ರಾಹ್ಮಣರಿಗೆ ಬೇಕಾದ ಪದ. ಇವತ್ತು ಹೆಸರಿ ಬ್ರಾಹ್ಮಣರ ಮನೆ ಆಗಿರುತ್ತೆ, ಆ ಥರ ಅಲ್ಲ. ಏನಿರ್ಬೇಕಲ್ಲಿ ಬರೀ ಗೋಪಿಜನ ಮುದ್ರೆ ಕೂಡ ಇರಲಾರ ಮನೆಗಳಿವೆ. ಅದೇನು ಅಂತಕ್ಕೆ ಗೊತ್ತಿಲ್ಲದ ಮನೆಗಳು ಇದ್ದಾರೆ ಅಂಥವ್ರು ಕೂಡ. ಯಾವುದೋ ಊರಿಗೆ ಹೋದಾಗ ಕೇಳಿದರೆ ವಿಭೂತಿ ತಂದಿಟ್ರು ಪಾಪ ಅವರು. ಆದರೆ ಅವ್ರಿಗೆ ಗೊತ್ತೇ ಇಲ್ಲ ಏನು ಅಂತ ಹೇಳಿ ಕೇಳಿದರೆ ಅದು ಅಂಥ ಸ್ಥಿತಿಯಲ್ಲಿ ಇದ್ದಾರೆ. ಆದರೆ ಇಲ್ಲಿ ಹಾಗಲ್ಲ, ಸ್ಪಷ್ಟವಾಗಿ ಹೇಗಿದ್ದವರೆಲ್ಲ ಬ್ರಾಹ್ಮಣರಿಗೆ ಏನು ಬೇಕೋ ಅದರ ಮುಖ್ಯ ಗ್ರಂಥಗಳು
ಅವೆಲ್ಲ ಇಟ್ಟಿದ್ದ. ಇನ್ನೊಂದರಲ್ಲಿ ಕ್ಷತ್ರಿಯ ಶಸ್ತ್ರಾಸ್ತ್ರಗಳೆಲ್ಲ, ಮತ್ತೊಂದು ಕಡೆಗೆ ವೈಶ್ಯರೇ ಬೇಕಾದ ವ್ಯಾಪಾರ ಪದಾರ್ಥಗಳು, ಶೂದ್ರರೇ ಬೇಕಾಗಿ ನಾಲ್ಕನ್ನು ಮಾಡಿಬಿಟ್ಟು ನೋಡಿ, ವಿಪ್ರಾತಿ ಯೋಗ್ಯ ಪೃಥಗುಕ್ತ ಪದಾರ್ಥ ಜಾತೈ ಪೂರ್ಣಾನ್ ಗೃಹಾನ್ ಚತುರಃ ಏವ. ಚತರ 4 ಗುಣ ಮನೆಗಳನ್ನು, ಪೂರ್ಣಾನ್ 4 ಅಂತ ಹೇಳಿದ್ರಿಂದ 4 ವರ್ಣದವರೆಗೂ ಆಯ್ತು. ಅಲ್ಲಿಗೆ 4 ವರ್ಣದವರೆಗೂ ಬೇಕಾದ ರೀತಿಯಲ್ಲಿ ಮಾಡಿ, ದಿದೇಶ ರಾಜ ತತ್ರ ಎಲ್ಲ ಇಳ್ಕೋಬಹುದು. ನೀವು ಹೋಗಿ ಎತ್ತ ಕಳಿಸಿ, ಮನೆಗಳಿದೆ ಯಾವ್ದು ಬೇಕಾದ್ರೂ ಆರಿಸ್ಕೊಡಿ ಅಂತ ಕಳಿಸ್ಕೊಡು. ತತ್ರಾಯುಧಾದಿ ಪರಿಪೂರ್ಣ ಗೃಹಂಚ ತೇಗುಹು. ಅವ್ರು ಯಾವ ಗೃಹ ಪ್ರವೇಶ ಮಾಡಿದ್ರು? ಆಯುಧಾದಿ ಪರಿಪೂರ್ಣ ಗೃಹಂ, ಶಸ್ತ್ರಾಸ್ತ್ರ ತುಂಬಿದ್ದಂಥ ಮನೆಗೆ ಹೋದ್ರು. ಇದು ಇನ್ನೂ ಗ್ಯಾರಂಟಿ ಆಯ್ತು. ಏನಾಯ್ತು ಈಗ? ಅಭಿರುಚಿ ಅದು. ಇವೆಲ್ಲ ಏನದು ಇಂಟೆಲಿಜೆನ್ಸ್ ಟೆಸ್ಟ್ ಆಗೆಲ್ಲ ಮಾಡ್ತಾರೆ, ಯಾವುದನ್ನು ಇಷ್ಟಪಡ್ತಾರೆ ಏನು ಅಂತ ಹೇಳಿ ಸೈಕಲಾಜಿಕಲ್ ಟೆಸ್ಟ್ಸ್ ಅಂತ ಇದೆ. ಆ ಪರೀಕ್ಷೆಗಳ ಪ್ರಕಾರ ಅವ್ರ ಮಾರ್ಕ್ಸ್ ಇಷ್ಟೊಂದು ಕೊಟ್ಟು ಏನಂತ ತೀರ್ಮಾನ ಮಾಡಿ, ಇಂಟೆಲಿಜೆನ್ಸ್ IQ ಅಂತ ಹೇಳ್ತಾರೆ. IQ ಡಿಸೈಡ್ ಮಾಡಲಿಕ್ಕೆ ಕೆಲವು ಟೆಸ್ಟ್ ಮಾಡ್ತಾರೆ. ಇಲ್ಲಿ ವರ್ಣ ಡಿಸೈಡ್ ಮಾಡಲಿಕ್ಕೆ ಟೆಸ್ಟ್ಗಳನ್ನು ಮಾಡಿದೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಪರೀಕ್ಷೆ ಮಾಡ್ಬೋದು. ದ್ರುಪದರಾದ ಇಷ್ಟೆಲ್ಲ ಯಾತಕ್ಕೆ ಮಾಡ್ತಾನೆ? ತನ್ನ ಮಗಳಿಗೆ ಅರ್ಜುನಿಗೆ ಕೊಟ್ಟು ಮದುವೆ ಆಗ್ಬೇಕು, ಹಠ ಬೈಲೆನ್ಸ್ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಎಲ್ಲ ರೀತಿ ವರ ಪರೀಕ್ಷೆ ಅಂತ ಹೇಳ್ತಾರಲ್ಲ ಹಾಗೆ, ವರ ಪರೀಕ್ಷೆ ಆ ರೀತಿ ಪರೀಕ್ಷೆ ನಡೀತು. ಹೌದು, ಅದು ತೀರ್ಮಾನ ಆಗ್ಬೇಕೀಗ. ಕೊನೆ ಅಲ್ಟಿಮೇಟ್ ಸ್ಟೇಜ್. ಈಗ ಯಾವುದಕ್ಕೆ ಹೋಗ್ತಾರೆ ನೋಡಿ ಫೈನಲ್ ಮಾಡ್ಕೋಬೇಕು ಅಂತೇಳಿ ವ್ಯವಸ್ಥೆ ಮಾಡೋದು. ಅಂದರೆ ಟು ಬಿ ಆನ್ ದಿ ಸೇಫರ್ ಸೈಡ್, ಏನಂತ ಗೊತ್ತಾಗ್ಬಿಡ್ಲಿ ಅಂತ. ಪೂರ್ಣಾನ್ ಗೃಹಾನ್ ಚತುರ ಏವ. ಇದಕ್ಕೆ ಯಾತಕ್ಕೆ ಇಷ್ಟೆಲ್ಲ ಮಾಡ್ತಾನೆ? ಆತ ಡೀಪ್ ಕನ್ಸರ್ನ್ ಇದೆ. ಸ್ವಲ್ಪ ಏನೂ ಕನ್ಸರ್ನ್ ಇಲ್ಲ, ಬೇರೆ ಸ್ವಲ್ಪ ಇರುತ್ತೆ, ಬೇರೆ ಫುಲ್ಲೆಸ್ಟ್. ಆತ ಮಗಳ ಮದುವೆ ಆಗಬೇಕು, ಅದಕ್ಕೋಸ್ಕರ ಮಗಳನ್ನು ಹಠ ಹಿಡಿದು ಪಡೆದಿದ್ದಾನೆ. ಆತನ ಇದು ವಿಶಿಷ್ಟವಾದ ಸಂಕಲ್ಪ ಈಡೇರಲೇಬೇಕು. ಅದಕ್ಕಾಗಿ ದಿದೇಶ ರಾಜ ಚೇಷ್ಟಾ ಸ್ವರಾಕೃತಿ ವಿವಕ್ಷಿತ ವೀರ್ಯ ಶೌರ್ಯ ಪ್ರಾಗಲ್ಭ್ಯ ಪೂರ್ವಕ ಗುಣೈ ಕ್ಷಿತಿಭರ್ತೃಪುತ್ರಾನ್ ವಿಜ್ಞಾಯತಾನ್ ನೃಪದ ಏತ್ಯಚ ಧರ್ಮಸೂನುಂ ಪಪ್ರಚ್ಛಕೋಶಿ ನರವರ್ಯ ವದಸ್ವ ಸತ್ಯಂ. ಚೇಷ್ಟಾ ಸ್ವರ ಆಕೃತಿ ವಿವಕ್ಷಿತ ವೀರ್ಯ ಶೌರ್ಯ ಪ್ರಾಗಲ್ಭ್ಯ ಪೂರ್ವಕ ಗುಣೈ. ಇಷ್ಟು ದೊಡ್ಡ ಪದ ಆಚಾರ್ಯ ಸಾಮಾನ್ಯ ಬರೆಯೋದಿಲ್ಲ, ಅನಿವಾರ್ಯವಾದಾಗ ಆ ರೀತಿ ಬರೀತಾರೆ. ಯಾತಕ್ಕೆ ಅಂತ ಹೇಳ್ತಾರೆ. ಕ್ಷಿತಿಭರ್ತೃಪುತ್ರಾನ್ ವಿಜ್ಞಾಯ ತಾನ್ ದ್ರುಪದಃ ಏತ್ಯಚ ಧರ್ಮಸೂನುಂ ಪಪ್ರಚ್ಛ ಕಹ ಅಸಿ ನರವರ್ಯ ವದಸ್ವ ಸತ್ಯಂ. ಚೇಷ್ಟಾ ಸ್ವರ ಆಕೃತಿ ಪರೀಕ್ಷೆಗೆ ಇಷ್ಟೆಲ್ಲ ಚೇಷ್ಟಾ, ಅವ್ರ ನಡವಳಿಕೆ ಎಲ್ಲ ನೋಡ್ತಾನೆ. ಕ್ಷತ್ರಿಯರು ಬಿಹೇವ್ ಮಾಡೋ ರೀತಿ ಬೇರೆ, ಬ್ರಾಹ್ಮಣರ ರೀತಿ ಬೇರೆ. ಸ್ವರ ಅವರ ಧ್ವನಿ, ಕ್ಷತ್ರಿಯರಲ್ಲಿ ಏನಿರುತ್ತೆ ಸಾಮಾನ್ಯವಾಗಿ ಅವರಲ್ಲಿ ಅಧಿಕಾರವಾಣಿ ಇರುತ್ತೆ, ಬ್ರಾಹ್ಮಣರಲ್ಲಿ ಉಪದೇಶವಾಣಿ ಇರುತ್ತೆ. ಬ್ರಾಹ್ಮಣರದ ಉಪದೇಶ ವಿಪ್ರಸ್ಯ ಜಪೋಪದೇಶ, ಉಪದೇಶ ಸ್ಟೈಲ್ ಬೇರೆ, ಪ್ರವೃತ್ತದ ಸ್ಟೈಲ್ ಬೇರೆ. ಟೀಚರ್ ಆಗಿ ಏನು ಮಾಡ್ತಾನೆ? ಉಪದೇಶ ಮಾಡ್ತಾನೆ. ಪ್ರಿನ್ಸಿಪಾಲ್ ಆಗಿ ಏನು ಮಾಡ್ತಾನೆ? ಶಾಸನ ಮಾಡ್ತಾನೆ. ಅದು ಅಲ್ಲೇ ಡಿಫ್ರೆಂಟ್ ಇದೆ. ಪಾಠ ಮಾಡ್ಬೇಕಾದ್ರೆ ಏನಾಗಿರ್ತಾನೆ ಆತ? ಉಪದೇಶ ಪಾಠ. ತಂದೆ ಕ್ಲಾಸ್ ತಗೋಬೇಕಾದ್ರೆ ಹೇಗಿರ್ತಾರೆ? ಉಪದೇಶಕ. ಇಲ್ಲಿ ಬಂದಾಗ ಅಧಿಕಾರಿ. ಆ ರೀತಿಯಲ್ಲಿದ್ದಾಗ ಕ್ಷತ್ರಿಯ ಗುಣ ಕಾಣಬೇಕಲ್ಲಿ, ಇಲ್ಲಿ ಬ್ರಾಹ್ಮಣ ಗುಣ ಕಾಣಬೇಕು. ಅದಕ್ಕಾಗಿ ಚೇಷ್ಟ ಸ್ವರ ಆಕೃತಿ ರೂಪ, ಅವರ ಬಾಡಿ ಅಥ್ಲೆಟಿಕ್ ಬಾಡಿ ಅಂತ ಹೇಳ್ತಾರೆ. ನೋಡಿದ ತಕ್ಷಣ ಪ್ಲೇಯರ್ ಅಂತ ಗೊತ್ತಾಗ್ಬಿಡುತ್ತೆ, ಸಂಗೀತಗಾರರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಚೇಷ್ಟ ಸ್ವರ, ಆಮೇಲೆ ಆಕೃತಿ ನೋಟ, ವಿವಕ್ಷಿತ ವೀರ್ಯ ಶೌರ್ಯ. ಬ್ರಾಹ್ಮಣರಲ್ಲಿ ಬ್ರಹ್ಮವರ್ಚಸ್ಸು ಇರಬೇಕು, ಕ್ಷತ್ರಿಯರಲ್ಲಿ ಕ್ಷಾತ್ರ ತೇಜಸ್ ಇರಬೇಕು. ಗೊತ್ತಾಯ್ತಾ? ಕ್ಷಾತ್ರ ತೇಜಸ್. ಗುರುವಿನ ಲಕ್ಷಣ ಯಾರಲ್ಲಿರುತ್ತೆ? ಬ್ರಾಹ್ಮಣರಲ್ಲಿ. ಇವರಲ್ಲಿ ಏನಿರುತ್ತೆ? ಅಧಿಕಾರಿಯ ಲಕ್ಷಣ ಇರುತ್ತೆ. ಗೊತ್ತಾಯ್ತಾ? ಆ ಗಾಂಭೀರ್ಯ ಅವೆಲ್ಲ ಸೇರಿರುತ್ತೆ. ಅದಕ್ಕಾಗಿ ವಿವಕ್ಷಿತ ವೀರ್ಯ ಶೌರ್ಯ. ಕ್ಷತ್ರಿಯರಿಗೆ ಏನು ಬೇಕು? ವೀರತನ. ವೀರ್ಯ ಅಂದರೆ ವೀರತನ, ಶೌರ್ಯ ಅಂದರೆ ಶೂರತನ. ಪ್ರಾಗಲ್ಭ್ಯ ಪ್ರಗಲ್ಭತ, ಒಂದು ವಿಶಿಷ್ಟವಾದಂತಹ ಒಂದು ಅಧಿಕಾರದ ದ್ಯೋತಕವಾದಂತಹ ಒಂದು ಮೆಚ್ಯೂರಿಟಿ. ಪ್ರಗಲ್ಭ ಅಂದರೆ ಮೆಚ್ಯೂರ್ಡ್ ಅಂತ ಅರ್ಥ. ಪೂರ್ವಕ ಗುಣೈಹಿ, ಇವೆಲ್ಲ ಕ್ಷತ್ರಿಯ ಏನೇನಿರ್ಬೇಕೆಲ್ಲ ತಿಳಿಸ್ತಾರೆ. ನಿರ್ಣಯ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಗೊತ್ತಿರಬೇಕು. ವಿವಕ್ಷಿತ ಪೂರ್ವ ಗುಣೈಹಿ, ಎಲ್ಲ ಗುಣಗಳ ಹಿನ್ನೆಲೆಯಲ್ಲಿ ತೀರ್ಮಾನ ಮಾಡ್ಕೊಂಡು ಕ್ಷತ್ರಿಯರಿಗೆ ಬೇಕಾದ ನಡವಳಿಕೆ ಇದೆ, ಸ್ವರ ಹಾಗೇ ಇದೆ, ಆಕೃತಿನೂ ಹಾಗಿದೆ, ಶೌರ್ಯ ಪ್ರಾಗಲ್ಭ್ಯ ಎಲ್ಲ ಗುಣಗಳು ಇವೆ. ಅದರಿಂದ ತೀರ್ಮಾನ ಮಾಡಿದ ಏನಂತ? ಕ್ಷಿತಿಭರ್ತೃ ಪುತ್ರಾನ್ ವಿಜ್ಞಾಯ. ಫೈನಲ್ ಟೆಸ್ಟ್ ಆಯ್ತು. ಈಗ ಇವರು ಗ್ಯಾರಂಟಿ ಯಾರಿವರು? ಕ್ಷತ್ರಿಯರೇ. ಅಲ್ಲಿಗೆ ಅದರ ಸಮಾಧಾನ ಏನಾದಾಗಾಯ್ತು? ಈಗ ಇವರೆಲ್ಲ ಪಾಂಡವರು, ಅದರ ಅರ್ಜುನ ಇರೋ ಚಾನ್ಸಸ್ ಇದೆ ಅಂತ ತೀರ್ಮಾನ ಮಾಡಬೇಕು. ಈಗ ಮುಂದೆ ಬರಟ. ವಿಜ್ಞಾಯತಾನ್ ದೃಪದ ಏತ್ಯಜ ಧರ್ಮ ಸೋನುಂ. ಅವರ ಹಿರಿಯ ಧರ್ಮರಾಜ ಅವರ ಹತ್ರ ಹೋದ, ಕೇಳಿದ. ಪಪ್ರಚ್ಛ ಕೇಳಿದ. ಕೋಸಿ, ನೀನು ಯಾರು? ನರವರ್ಯ, ನೀನು ಸಾಮಾನ್ಯ ಮನುಷ್ಯ. ನರವರ್ಯ,
ನರವರ್ಯ ಶಬ್ದಕ್ಕೊಂದು ಅರ್ಥ ಏನು? ಮನುಷ್ಯ ಶ್ರೇಷ್ಠ. ಇನ್ನೊಂದು ಅರ್ಥ ರಾಜ ಅಂತ ಅರ್ಥ. ನರೋತ್ತಮ ಅಂದ್ರೆ ಯಾರು? ರಾಜರು ಅಂತ ಅರ್ಥ. ರಾಜನೇನು ಸಮಿತೌಚ ನರವರ್ಯ ವದಸ್ವ ಸತ್ಯಂ. ಇಷ್ಟೆಲ್ಲ ಪರಿಶ್ರಮ ಎಲ್ಲ ಆಯಿತು, ವೇಷ ಹೀಗಿದೆ, ನಿಜವಾಗ್ಲೂ ನೀವು ಯಾರು ಹೇಳಿ ಅಂತ ಸತ್ಯಂ, ಸತ್ಯವಾಗಿ ಹೇಳು ಅಂತ ಕೇಳಿದ. ಏನೋ ಇಲ್ಲಿ ಅಲ್ಲ, ಇಲ್ಲಿ ಅರ್ಥ ಮಾಡಬಾರ್ದು. ಯಾಕೆ ಮಾತಾಡ್ತಾ ಇರೋದು ಯಾರ ಜೊತೆಗೆ? ಧರ್ಮರಾಜನ ಜೊತೆಗೆ. ಆದ್ದರಿಂದ ಹಾಗೆ ಒಳಗಿನ ಅರ್ಥ ಮಾಡಬಹುದು, ಒಳಗೆ ವಾಯುದೇವರ ಆವೇಶ ಇದೆ ಮಾಡಬಹುದು. ಅದು ಮುಖ್ಯವಾಗಿ ಯಾರು ಇರ್ತ? ನರವರಿಯ ವದಸ್ವ ಸತ್ಯಂ. ವಿಪರೀತದಲ್ಲೇ ಇದ್ದಾರೆ, ಅದು ಗುರುತಿಸ್ತಾ ಇದು ಗ್ಯಾರಂಟಿ ಆಯ್ತು. ಏನು ಕ್ಷತ್ರಿಯರು ತಿಳ್ಕೊಂಡೆ ಹೇಳ್ಬಿಟ್ಟು ಅದು ಬಂದಿಷ್ಟೇ ಪರೀಕ್ಷೆ ಗೆದ್ದೆ ನಾನು ಅಂತ ಅರ್ಥ. ಅದು ಕೇಳಬೇಕಾದ್ರೆ ನೀವು ಕ್ಷತ್ರಿಯದ ಡೌಟ್ ಇಲ್ಲ ನಮಗೀಗ, ಅದರಲ್ಲಿ ಯಾರು ಅಂತ ಪ್ರಶ್ನೆ, ಅದನ್ನು ಕೇಳಿದೆ. ಶ್ರೇಷ್ಠ ಶ್ರೇಷ್ಠ ವರವರ್ಯ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ವರ್ಯ ಅಂದ್ರೆ ಶ್ರೇಷ್ಠರು ಅಂತ ಅರ್ಥ. ತಪ್ರಾಹ ಬಂಧ ಹಸಿತ ಕಿಮಿಹಾದ್ಯ ರಾಜನ್ ಪೂರ್ವಂ ಹಿ ವರ್ಣ ವಿಷಯೇ ನ ವಿಶೇಷ ಉಕ್ತ ಪುತ್ರೀಕೃತೆ ತವ ಸುತೇನ ತು ಲಕ್ಷ್ಯವೇಧ ಮುಕ್ತೋ ನರೇಂದ್ರ ಸಮಿತೌ ಸಕೃತೋಪ್ಯನೇನ. ಇಡೀ ಮಹಾಭಾರತ ಧರ್ಮರಾಜ ಈ ರೀತಿ ಮಾತಾಡಿದ ಒಂದೇ ಸಲ, ಇಂಥ ಮಾತು ಎಂದೂ ಆಡಿಲ್ಲ ಅಂತ. ಹಾಗೆ ತಮಾಷೆ ಮಾತಾಡ್ತಾನೆ ಅಷ್ಟೆ. ಅದು ಭಾರಿ ಸೀರಿಯಸ್ಸು, ಭಾರಿ ಸೌಮ್ಯ. ಇಲ್ಲಿ ಮಾತ್ರ ತಮಾಷೆಯಿಂದ ಏನು ಮಾತಾಡ್ತಾನೆ ನೋಡಿ. ಸಪ್ರಾಹ ಬಂಧ ಹಸಿತ, ನಗದ್ರೆ ಮಂದಹಾಸದಲ್ಲೇ ಗೊತ್ತಾಗ್ಬೇಕು ಸರಿ ಏನು ಹೇಳ್ತಾನೆ ಅಂತ. ಅದು ಹಿಂದೆ ಅವರು ಭಿಕ್ಷಾ ಅಂತ ದ್ರೌಪದಿನ ಹೇಳಿದ್ದು, ಅದು ಹಾಸ್ಯ ಆಯ್ತು. ಯಾವ್ದು ಅಂದ್ರೆ ಅದು ಒಂದು ಹಾಸ್ಯ ರೀತಿಯಲ್ಲೇ ಅದೇ ಹೇಳ್ತಲ್ಲ, ತಮಾಷೆ ಹೇಳೋದಿಲ್ಲ. ಏನ್ ತಂದೆ ಹೇಳಿ ನೋಡೋಣ ಅಂತ ಹೇಳ್ಬೇಕಾದ್ರೆ ಭಿಕ್ಷೆ ಅಂತ ಆ ಥರ ಅದು ಒಂದು ಹಾಸ್ಯ. ಅದೊಂದ ಬಟ್ ಎಲ್ಲರೂ ಸೇರಿ ಹೇಳಿದ್ದು. ಇದು ಪ್ರತ್ಯೇಕ ಹೇಳ್ತಾರೆ. ಬಂಧ ಹಸಿತ ಕಿಮಿಹಾದ್ಯ ರಾಜನ್. ರಾಜನ್ ಅಂತ ತಗೊಂಡು ಏನ್ ಮಾಡ್ತೀವಿ ಈಗ? ಅದು ತಗೊಂಡು ಈಗೇನ್ ಮಾಡ್ತೀವಿ? ತಗೊಂಡು ಯಾರು ವರ್ಣ ಅಂತ ಹೇಳ್ಬಿಟ್ಟು. ಯಾತಕ್ಕೆ? ರಾಜನ್ ಪೂರ್ವಂ ಹಿ ವರ್ಣ ವಿಷಯ ನ ವಿಶೇಷ ಉಕ್ತ. ಕರಾರ್ ಹಾಕ್ಬಾರ ವರ್ಣ ವಿಷಯ ಮಾತಾಡಿಲ್ಲ ನೀವೀಗ, ಇದು ಇಂಪಾರ್ಟೆಂಟ್ ಇದು. ಆದ್ದರಿಂದ ಕರ್ಣನಿಗೆ ಏನು ಹೇಳಾಗಿಲ್ಲ, ನಾಹಂ ವರಯಾಮಿ ಸುತ್ತಮ್ ಅಂತ ಹೇಳೋ ಚಾನ್ಸಸ್ ಇಲ್ಲೇ ಇಲ್ಲ. ಯಾತಕ್ಕೆ? ಹೇಳಿದ್ರೆ ಪ್ರಶ್ನೆ ಬರ್ತಿರ್ಲಿಲ್ಲ. ಮುಂದೆ ನಡೆದಿದ್ದೇನು ಆತ ಹೋದ ಮಾಡಿದ, ಅದು ಆಗಲಿಲ್ಲ ಬಿಟ್ಟೆ ಹೊರತು ಅಲೋನೇ ಮಾಡಲಿ, ಅಲೋ ಮಾಡೇ ಬಿಟ್ರು. ಆತ ಸಕ್ಸಸ್ಫುಲ್ ಆಗಲಿಲ್ಲ ಅಷ್ಟೇ ಹೊರತು ಅಲೋ ಮಾಡಿದ್ರು. ಆದ್ದರಿಂದ ಸರಿಯಾಗಿದೆ, ಅದು ಕಲ್ಪನೆ. ಇದು ಸರಿಯಾದ ವಿಷಯ. ಪೂರ್ವಮಿ ವರ್ಣ ವಿಷಯ ನ ವಿಶೇಷ ಮುಕ್ತ. ಇಂಥ ವರ್ಣದವನೇ ಆಗಿರಬೇಕು ಎಂಬುದೇನು ವಿಶೇಷ. ಬರೀ ಎಮ್ಮೆ ಆಗಿರ್ಬೇಕು ಅಂತ ಕೇಳಿದ. ಅಲ್ಲಿ ಹೋದಾಗ ಕೇಳಿ, ಇಂಟರ್ವ್ಯೂನೇ ಕೇಳಿದ, PhD ಯಾಕಾಗಿಲ್ಲ ಅಂತ ಕೇಳಿದ. ಕೇಳೇನೆ ನೀವು ರಿಸಲ್ಟ್ ಏನದು? ಡಿಸೈರಬಲ್ ಬೇರೆ, ಎಸೆನ್ಷಿಯಲ್ ಬೇರೆ, ಗೊತ್ತಾಯ್ತಾ? ಅದು ಅನ್ಕನ್ಸರ್ನ್ಡ್ ಬೇರೆ. ಇನ್ನೂ ಏನೇನೋ ಕ್ವಾಲಿಫೈ, ಅದೆಲ್ಲ ಕೇಳೋದಿಲ್ಲ. ಈ ವಿಷಯದಲ್ಲಿ ಆಗಿದೆ ಅಷ್ಟೇ ಬೇಕಾದ. ಆ ದೃಷ್ಟಿಯಿಂದ ಅದೆಲ್ಲ ಹೇಳೇ ಇಲ್ಲ ನೀನಾಗಿದ್ರೆ ಈ ಕೇಳಕ್ಕೆ ಅವಕಾಶ ಇಲ್ಲ. ಏನೋ ಸುಳ್ಳದು, ಸುಳ್ಳು ಅಂತ ಹೇಳಿದ್ದೇನೋ ಇಲ್ಲ, ಅದು ಕಲ್ಪನೆ. ಅದ್ರ ಪ್ರಕ್ಷೇಪ ಅಂತ ಹೇಳಿಲ್ಲ, ಕ್ವಚಿತ್ ಗ್ರಂಥ ಪ್ರಕ್ಷಿಪಂತಿ. ಸುಮ್ಮನೆ ಕೆಲವು ಸೇರಿಸಿದ್ರು. ಯಾತಕ್ಕೆ ದ್ರೌಪದಿ ಮೇಲೆ ಕರ್ಣನ ಸಿಟ್ಟು ಅಂದರೆ ಒಂದು ಕತೆ ಹುಡುಕ್ಬೇಕಾಯ್ತು ಅವರು. ಮತ್ತೆ ಧ್ವಂಸ ಮತ್ಸ್ಯಯಂತ್ರವನ್ನು ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ದ್ರೌಪದಿ ಈ ರೀತಿ ಹೇಳಿಬಿಟ್ಲು, ಸಿಟ್ಟು ಕೂತಿತ್ತು, ಅದಕ್ಕೆ ಮಾಡ್ದ. ಸುಳ್ಳು ಅದೆಲ್ಲ ಏನೂ ಇಲ್ಲ, ಗೊತ್ತಾಯ್ತಾ? ಸುಳ್ಳು ಕಥೆ ಅದು ಇಲ್ಲವೇ ಇಲ್ಲ, ಮೂಲದಲ್ಲಿ ಇಲ್ಲ, ಸೇರಿಸಿದ್ದಾರೆ ಅಷ್ಟೇ. ಹಾಗಿದ್ದರೆ ಇಲ್ಲಿ ಪ್ರಸಂಗ ಬರ್ತಿರಲಿಲ್ಲ. ಕರ್ಣ ಮುಂದೆ ಹೋದ ಮಾಡಿದ ಅಂತೆಲ್ಲ ನಡೀತಲ್ಲ, ಕೇಳಿಯಾಗಿದೆಯಲ್ಲ ಈಗಾಗಲೇ. ಕರ್ಣಗೆ ಅಲೋ ಮಾಡಿದ್ರು ಅಥವಾ ಆಗಲಿಲ್ಲ ಅಂತ ಹೇಳಿದ ಮೇಲೆ ಈ ಪ್ರಶ್ನೆ ಬರಲೇ ಇಲ್ಲ. ಸೊ ಆ ಪದ ಇದ್ದಿದ್ರೆ ಮುಂದೆ ಅಲೋನೇ ಮಾಡ್ತಾರಲ್ಲ ಕ್ಲೋಸಲ್ಲಿ. ಅವಾಗ ಅಕಸ್ಮಾತ್ ಏನು ಮಾಡಬೇಕು, ಕರೆ ಪಕ್ಷ ಅಲ್ಲೇ ಆದರೂ ಕೂಡ ಹಾಗಿದ್ರೆ ಈಗ ಯಾಡ್ ಮಾಡ್ತೀವಿ ನಾವು ಅಂತೇಳಿ ಏನು ಕರೆಕ್ಷನ್ ಡೇಟ್ ಇದೆ, ರೆಕ್ಟಿಫಿಕೇಶನ್ ಡೇಟ್ ಮಾಡಿದಾಗ ಈಗ ಏನು ಮಾಡ್ಬೋದು, ಈಗ ಯಾಡ್ ಮಾಡ್ತೀವಿ ಶ್ರೋತರಿಗಿಲ್ಲ ಅಂತ ಹೇಳೋದು. ಅದು ಹೇಳಿಲ್ಲ ಅವರು. ಕರ್ಣ ಹೋದ ಅಂತಲೇ ಹೇಳಿರೋದ್ರಿಂದ ಅದೆಲ್ಲ ಸುಳ್ಳು ಕಥೆಗಳು. ಇದರ ಇಲ್ಲದ ಕಥೆಗಳನ್ನು ಸೇರಿಸ್ತಾ ಅದನ್ನು ಅನ್ಯಾಯವಾಗಿ ಕರ್ಣ ನಿಜವಾಗ್ಲೂ ಮಾಡಿದ್ದೇನು, ದುರ್ಯೋಧನ ಸಹವಾಸದಿಂದ ಬುದ್ಧಿ ಕೆಟ್ಟು ಒಳಗಡೆಗೆ ಸಹಸ್ರ ರಾಕ್ಷಸ ಇದ್ದಿದ್ದರಿಂದ ಹಾಗೆ ಮಾಡೋದು ಅಷ್ಟೇ ಹೊರತು ದ್ರೌಪದಿ ಅವಮಾನ ಮಾಡಿದ್ಲು, ಆ ಸಿಟ್ಟು ಇಟ್ಕೊಂಡಿದ್ದ, ಕೇಳಿಗೋಸ್ಕರ ಹೀಗೆ ಮಾಡದ, ಅವೆಲ್ಲ ಇವ್ರು ಮಾಡಿದ ಕಲ್ಪನೆಗಳಷ್ಟೇ. ಅದು ಬೇಕಿರಲಿಲ್ಲ. ಇವರಿಗೆ ಕಾರಣ ಗೊತ್ತಿಲ್ಲ ಆದ್ರಿಂದ ಏನು ಮಾಡಿದರು, ಇನ್ನೊಂದು ಕಾರಣ ಸೇರಿಸಿದ್ರು. ನಿಜವಾದ ಕಾರಣ ಇರೋದೇ ಬೇರೆ. ಒಳಗಿರೋ ಅಸುರನಾವೇಶ, ಹೊರಗಿರತಕ್ಕ ದುರ್ಯೋಧನ ಕಾಂಟ್ಯಾಕ್ಟ್, ಅದರಿಂದ ಆತನ ಬುದ್ಧಿ ವಿಕಲ್ಪವಾಗಿತ್ತೆ ಹೊರತು ಈ ಕಾರಣ ಅಲ್ವೇ ಅಲ್ಲ. ಆ ರೀತಿ ಒಪ್ಕೊಂಡು ಏನಾಗುತ್ತೆ, ದ್ರೌಪದಿ ತಪ್ಪು ಮಾಡಿದ್ದಕ್ಕೆ ಅನುಭವಿಸ್ಬೇಕಾಯ್ತು. ಆ ರೀತಿ ಆಗುತ್ತೆ. ದ್ರೌಪದಿ ತಪ್ಪು ಮಾಡ್ತಾರ ಫಸ್ಟು? ಇಲ್ಲ, ಯಾರೋ ರುಜುಗಳು ತಪ್ಪೇ ಮಾಡೋದಿಲ್ಲ, ಆದ್ದರಿಂದ ಪ್ರಸಂಗ ಬಂದೇ ಇಲ್ಲ. ಪೂರ್ವಂ ಹಿ ವರ್ಣ ವಿಷಯೇ ನ ವಿಶೇಷ ಉಕ್ತ ಪುತ್ರೀಕೃತೆ ತವ ಸುತೇನ ತು ಲಕ್ಷ್ಯವೇಧ ಉಕ್ತ ನರೇಂದ್ರ ಸಮಿತೌ ಸಕೃತೋಪ್ಯನೇನ. ಪುತ್ರೀಕೃತೆ, ಪುತ್ರೀಕೃತೆ ಅಂದರೆ ಮಗಳ ಸಂಯಮರದಲ್ಲಿ ಹೇಳಲೇ ಇಲ್ಲ. ಅನೌನ್ಸ್ ಮಾಡಿದ್ದ್ಯಾರೋ? ನಿನ್ನ ಮಗ ತವ ಸುತೇನ. ನಿನ್ನ ಮಗ ಅನೌನ್ಸ್ ಮಾಡಿ, ಯಾರೋ ಅನೌನ್ಸ್ ಮಾಡಿಲ್ಲ. ಯಾರು ಮಾಡಿದ್ದಾರೆ? ನಿನ್ನ ಮಗನೇ ಅನೌನ್ಸ್ ಮಾಡಿದ್ದಾನೆ.
ಲಕ್ಷ್ಯವೇದ ಕರಾರೇ ಹೊರತು ವರ್ಣ ಕರಾರಲ್ಲ. ನಿಬಂಧನೆ ಪ್ರಕಾರ ಏನಾಗಿರ್ಬೇಕು ಅವರು ಮತ್ಸ್ಯಂತರ ಭೇದನೆ ಮಾಡಬೇಕು. ಅದು ವಿಷಯ ಆಗಿತ್ತು. ಏನಿಲ್ಲ ಅದರಲ್ಲಿ ಇದೆ. ಕೆಲವು ಓಪನ್ ಸೀಟ್ ಇರುತ್ತೆ, ಅವಾಗ ವರ್ಣ ಕೇಳಾಗಿಲ್ಲ. ರಿಸರ್ವೇಷನ್ ಸೀಟಲ್ಲಿ ಏನು ಹೇಳಬೇಕಾಗುತ್ತೋ ಅವನು ತನ್ನ ಜಾತಿ ಹೇಳಿ ತೋರಿಸ್ಬೇಕಾದ್ರೆ ಮತ್ತೆ ಸರ್ಟಿಫಿಕೇಟ್ ತೋರಿಸಿ, ಬರೀ ಬಾಯಲ್ಲಿ ಹೇಳಿದ್ರೆ ಕೇಳೋದಿಲ್ಲ. ಇಲ್ಲ ಪ್ರಸಂಗ ಯಾವುದು ಬಂದೇ ಇಲ್ಲ, ಅದರಿಂದಾಗಿನೇ ಏನು ಮಾಡ್ಬೋದು, ನೀನು ಮಾಡಿ ಈಗ ಹೇಳಿದ್ರೆ ಉಪಯೋಗ ಇಲ್ಲ. ಲಕ್ಷ್ಯವೇದ ಅದು ನೀವು ನಮ್ಮ ತಮ್ಮ ಮಾಡಿಬಿಟ್ಟಿದ್ದಾನೀಗ, ಲಕ್ಷ್ಯವೇದ ಮಾಡಿದ್ದಾನೀಗ, ಅದ್ಮೇಲೆ ಏನೇ ಕೇಳಾಗಿಲ್ಲ. ನೀನು ನರೇಂದ್ರ ಸಮಿತವು ಎಲ್ಲಿ ಅನೌನ್ಸ್ ಮಾಡಿದ್ದೆ ನೀನು, ತುಂಬ ಸಭೆಯಲ್ಲಿ ಅನೌನ್ಸ್ ಮಾಡಿದ್ದ. ನನ್ನ ತಮ್ಮ ತುಂಬಿದ ಸಭೆಯಲ್ಲೇ ಕೆಲಸ ಮಾಡಿರ್ತಾನೆ. ಕೃತೋಪ್ಯನೇನ, ಅದರಿಂದ ಈಗ ಹೇಳೋ ವಿಚಾರ ಅಲ್ಲ. ಈ ರೀತಿ ಅದು ಮಾತಾಡೋದಿಲ್ಲ. ಎಂಥವ್ರಿಗೂ ಏನು ಉತ್ತರ ಕೊಡ್ತಿದ್ದಾತ, ತಕ್ಷಣ ನೇರ ಮಾತಾಡೋದು. ಇಲ್ಲಿ ಸ್ವಲ್ಪ ತಮಾಷೆ ಮಾಡ್ಲಿಕ್ಕೆ ಹೋಗ್ತಾನೆ. ಅದರಿಂದ ಮುಂದೇನೋ ವಿಷಯ ಇದೆ, ಅದಕ್ಕೋಸ್ಕರ ಮಾತಾಡ್ತಿದ್ದ. ಸಪ್ರಾಹ ಮಂದಹಸಿತಃ ಕಿಮಿಹಾದ್ಯ ರಾಜನ್ ಪೂರ್ವಂ ಹಿ ವರ್ಣ ವಿಷಯೇ ನ ವಿಶೇಷ ಉಕ್ತಃ ಪುತ್ರೀಕೃತೆ ತವ ಸುತೇನ ತು ಲಕ್ಷ್ಯವೇಧ ಉಕ್ತೋ ನರೇಂದ್ರ ಸಮಿತೌ ಸಕೃತೋಪ್ಯನೇನ ಏವಂ ಬ್ರುವಾಣ ಅಂತೂ ಬಿಟ್ಕೊಡ್ಲಿಲ್ಲ, ನಿಲ್ಲಿಸಿಬಿಟ್ಟ. ಆತ ಉತ್ತರ ಕೊಡದೆ ಇದು ಒಂದೇ ಒಂದು ಕೇಸು, ತಮಾಷೆ ಮಾಡಿದ ಒಂದೇ ಕೇಸಿದೆ. ಏವಂ ಬ್ರುವಾಣ ಮಥತಂ ಪೃಥಯಾ ಸಹ ಇವ ರಾಜಾವದೇತಿ ಪುನರೇವ ಯಯಾಚಯೇಷಃ ಧರ್ಮಂ ಪೃಥಾಪ್ಯವತತಾಂ ಚ ತೇ ಸತೆ ಸಚತೇನ ತುಷ್ಟೋ ವಾಚಂ ಜಗಾದ ಕೃತಕೃತ್ಯ ಇಹಾಸ ಮಧ್ಯ ಏವಂ ಬ್ರುವಾಣಂ ಅಥತಂ ಪೃಥಯಾ ಸಹ ಏವ ರಾಜ ವದ ಇತಿ ಪುನಃ ಏವ ಯಯಾಚೇ ಏಷಃ ಸರ್ವಂ ಪೃಥಾ ಅವದತ್ ಅಪಿ ಅವದತಾಂ ಸಚ ತೇನ ತುಷ್ಟಃ ವಾಚಂ ಜಗಾದ ಕೃತಕೃತ್ಯಃ ಇಹ ಆಸ ಮಧ್ಯ. ಏವಂ ಬ್ರುವಾಣಂ ಧರ್ಮರಾಜ ಹೇಳಿದ್ರು ನೋಡಿ. ಪೃಥಯಾ ಸಹ ಕುಂತಿ ಸಮೇತ ಇಬ್ಬರನ್ನು ಕುಡಿಸ್ಕೊಂಡು ಕೇಳಿದ, ಅಮ್ಮ ಸತ್ಯ ಹೇಳಿಬಿಡಿ, ನೀನು ಸತ್ಯ ಹೇಳೋದು ಹಠ ಮಾಡಿದ. ಧರ್ಮರಾಜನ ಮೇಲೆ ಹಠ ಮಾಡಿದ. ಕುಂತಿನೂ ಕೇಳಿದ, ನೀವು ಯಾರು ನಿಜವಾಗಲೂ ಹೇಳಬೇಕಂದ್ರೆ. ರಾಜ ವದೇತಿ ಪುನರೇವ ಯಯಾಚೆ ಏಷ, ಯಚಾಚೆ ಬೇಡಿಕೊಂಡ, ಯಯಾಚೆ ಬೇಡಿಕೊಂಡ. ಅವಾಗ ಏನು ಮಾಡ್ದ, ಉತ್ತರ ಹೇಳಿದ. ಕೇಳೋದು ಬೇರೆ, ಬೇಡೋದು ಬೇರೆ. ಎಷ್ಟು ಇನ್ಫಾರ್ಮೇಶನ್ ಕೇಳೋದು ಬೇರೆ, ರಿಕ್ವೆಸ್ಟ್ ಮಾಡೋದು ಬೇರೆ. ಸರ್ವಂ ಪೃಥಾಪಿ ಅವದತಾಂ ಸಚ, ಇಬ್ಬರಿದ್ದರಿಂದ ಅವದತಾಂ ದ್ವಿವಚನ ಉಪಯೋಗಿಸಿದ್ರು. ಇಬ್ಬರು ಉತ್ತರ ಕೊಟ್ಟರಾಗ ಏನಂತ, ತೇ ತುಷ್ಟ, ಎಲ್ಲ ವಿಷಯ ಹೇಳಿಬಿಟ್ಟವ್ರು. ನಾವು ಪಾಂಡವರು ಕುಂತಿ ಎಲ್ಲ ಗೊತ್ತಾಯ್ತು. ಅದು ಎಷ್ಟು ಖುಷಿ ಆಯ್ತು ಗೊತ್ತಾ. ತುಷ್ಟೋ ವಾಚಂ ಜಗಾದ ಕೃತಕೃತ್ಯ ಇಹಾಸ ಮಧ್ಯೆ, ನಾನು ಕೃತಕೃತ್ಯನಾಗಿಬಿಟ್ಟೆ. ಯಾಕೆ, ಏನು ಸಂಕಲ್ಪ ಅದನ್ನ ಎಲ್ಲ ನಡೆಸೋಯ್ತು. ರುದ್ರದೇವ್ರ ಮಾತು ನಂಬಿಟ್ಟು ಅಲ್ಲಿ ಗೆದ್ದ, ಇಲ್ಲೂ ಗೆದ್ದ ಆತ. ವಿಶ್ವಸ್ಯ ವಾಕ್ಯಂ ರುದ್ರಸ್ಯ ಉಮಾನೇವೇತಿ ಪಾರ್ಶ್ವತಃ ಅಂತ ಅಲ್ಲಿ ಬಂದಿತ್ತು. ಈಗ ಇಲ್ಲಿ ಪಾರ್ಶ್ವತ ಆಗಲಿಲ್ಲ, ಪಾಂಡವ ಆಯ್ತು ಅಷ್ಟೇ. ಪಾಂಡವರು ನಿಶ್ಚಯ ಮಾಡ್ಕೊಂಡು ಬಂದ. ಕೃತಕೃತ್ಯ ಇಹಾಸ ಮಧ್ಯ. ಇಷ್ಟೆಲ್ಲ ಸಮಸ್ಯೆ ಮುಗೀತು ಅಂದ್ಕೊಂಡ, ದೊಡ್ಡ ಸಮಸ್ಯೆ ಶುರುವಾಯ್ತು ಮತ್ತೆ. ಈಗ ಈ ಸಮಸ್ಯೆ ಮುಗೀತು, ಇನ್ನೊಂದು ಭಾರಿ ದೊಡ್ಡ ಸಮಸ್ಯೆ ಬಂತ ಆತನಿಗೆ. ಹೇಳ್ತಾರೆ, ಪಾರ್ಥಾರ್ಥಮೇವ ಹಿಮಯೈಷ ಕೃತ ಪ್ರಯತ್ನ ತ್ವಂ ಫಲ್ಗುನೋನ್ಯಬುತವಾದ್ಯ ಕರಂ ಸುತಾಯಾಹ ಗೃಹ್ಣಾತು ಇತೀರಿತ ಇಮಂ ಸತು ಧರ್ಮಸೂನು ಆಹಸ್ಮ ಸರ್ವ ಇತಿ ಮೇ ಮನಸಿ ಪ್ರರೂಢಂ. ಆತ ಕೇಳಿಕೊಂಡ, ಪಾರ್ಥಾರ್ಥಂ ಏವ ಹಿ ಮಯಾ ಏಷಃ ಕೃತಃ ಪ್ರಯತ್ನಃ ತ್ವಂ ಫಲ್ಗುನಃ ಅನ್ಯಃ ಉತ ವಾ ಅದ್ಯ ಕರಂ ಸುತಾಯಾಹ ಗೃಹ್ಣಾತು ಇತಿ ಈರಿತಃ ಇಮಂ ಸಹ ತು ಧರ್ಮಸೂನು ಆಹ ಸ್ಮ ಸರ್ವ ಇತಿ ಮೇ ಮನಸಿ ಪ್ರರೂಢಂ. ಮಯ ನನ್ನಿಂದ ಪಾರ್ಥಾರ್ಥಮೇವ ಅರ್ಜುನ ಕೊಡಬೇಕು ಅಂತಾನೆ ಏನು ಮಾಡಿದ್ದೆ ನಾನು, ಇಷ್ಟೆಲ್ಲ ಪ್ರಯತ್ನ ಪಟ್ಟೆ. ಪ್ರಯತ್ನ, ಆದರೆ ಈಗ ನನ್ನ ಯೋಚನೆ ಇಲ್ಲ. ಹಾಗೆ ಏನಿದೆ ಈಗ, ತ್ವಂ ಫಲ್ಗುನಃ ಅನ್ಯಃ ಉತವಾ, ನೀನು ಅಥವಾ ಅರ್ಜುನ ಅಥವಾ ಇನ್ನೊಬ್ರು ಯಾರಾದರೂ ಕೂಡ ಅದ್ಯ ಕರಂ ಸುತಾಯಾಹ ಗೃಹ್ಣಾತ್, ನನ್ನ ಮಗಳ ಕೈ ಹಿಡಿಬಹುದು, ನನ್ನ ಮಗಳ ಕೈ ಹಿಡಿಬಹುದು ಅಂತ ಹೇಳಿಬಿಟ್ಟ. ಸುಮ್ಮನೆ ತಾನೇ ಬೈ ಮೇಲೆ ಹಾಕ್ಕೊಂಡ ಇದಕ್ಕಿದ್ದ ಹಾಗೆ. ಏನು ಮಾಡ್ಬೋದು, ಪ್ರತಿಗ್ರಹ ಮಾಡ್ಕೊಂಡು ಅಷ್ಟು ಹೇಳಿಬಿಟ್ಟಿದ್ರೆ ಆಗ್ತಿತ್ತು. ಆತಗೆ ಭಾರಿ ಖುಷಿಯೊಳಗೆ ಏನು ಹೇಳಿಬಿಟ್ಟ, ಈ ಮಾತು ಹೇಳಿ. ಇದು ಹೇಳೋಕ್ಕೊಂದು ಕಾರಣ ಇದೆ. ಏನು ಕಾರಣ ಇದೆ, ಅರ್ಜುನ ಅಂತ ಹೇಳಿದ್ರೆ ಅಣ್ಣಂದಿರ ಮದುವೆ ಆಗಿಲ್ಲ ಇಬ್ಬರಿಗೂ, ಭೀಮಸೇನ ಎಕ್ಸೆಪ್ಷನ್ನು ಆಗಿಲ್ಲ ಅಂತ ಆಗೋದಿಲ್ಲ ಅಂತ ಹೇಳ್ಬೋದು. ಮದುವೆ ಆಗಿಬಿಡ್ಬೇಕೀಗ. ಅದಕ್ಕೋಸ್ಕರ ಏನು ಮಾಡ್ದ, ನೀವು ಯಾರಾದರೂ ಪರವಾಗಿಲ್ಲ ಮದುವೆ ಆದ್ರೆ ಸಾಕು ಅಂತ ಆ ರೀತಿ ಹೇಳಿಬಿಟ್ಟು. ಇಲ್ಲದೆ ಆ ಮಾತು ಹೇಳೋಕ್ಕೆ ಕಾರಣ ಇಲ್ಲ. ದೊಡ್ಡವನೇ ಆಗಿ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತಾಗ ಪ್ರಶ್ನೆ ಬರ್ತಿದ್ದಿಲ್ಲ. ಇನ್ನೊಬ್ಬರೊಂದು ಪ್ರಶ್ನೆ, ಈಗ ಒಂದು ಕಾರಣ ಇದೆ ಹೇಳೋದಕ್ಕೆ. ಅರ್ಜುನನೇ ಹೇಳ್ಬೋದು, ನಾನು ಇನ್ನೂ ಮದುವೆ ಆಗೋದಿಲ್ಲ, ಅಣ್ಣಂದಿರಿಗಾಗಿಲ್ಲ ಅಂತ ಹೇಳ್ಬೋದು.
ಇವರು ಕೂಡ ಕುಂತಿ ಹೇಳ್ಬೋದು, ದೊಡ್ಡ ಮಕ್ಕಳಿಗೆ ಆಗಿಲ್ಲ ಕೊಡೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೇನು ಸೇರಿಸ್ಬಿಟ್ಟ ಈಗ, ಆ ಪ್ರಸಂಗ ಬರಬಾರ್ದು ಅಂತ ಹೇಳಿ ಯಾರಾದರೂ ಹೋಗ್ಲಿ ಅಂತ ಹೇಳಿದ್ರು. ಇಮಂ ಸತು ಧರ್ಮಸೂನು ಹಾ ಇಷ್ಟು ಹೇಳಿದ ತಕ್ಷಣ ಅಂತ ಹೇಳಿ ಧರ್ಮಸೂನು ಹಾ ಧರ್ಮರಾಜ ಹೇಳಿದ. ಅದು ಶಾಕ್ ಆಯ್ತದೆ. ಸರ್ವ ಇತಿ ಮೇ ಮನಸ್ಸಿ ಪ್ರರೂಢಂ. ನಾವೆಲ್ಲರೂ ಆಗ್ತೇವೆ, ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಲೇಬೇಕಾಯ್ತು. ಎಲ್ಲರೂ ಆಗ್ತೇವೆ, ಯೋಚನೆ ಮಾಡುವ ಏನರ್ಥ ಅದಕ್ಕೆ? ಯೋಚನೆ ಮಾಡೋಂಥ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಫಜೀತಿ ಆಯಿತು. ಅದು ಮನಸ್ಸಿ ಪ್ರರೂಢಂ, ರೂಢಂ ಪ್ರರೂಢಂ ಗಟ್ಟಿಯಾಗಿಬಿಟ್ಟಿದೆ. ನಮ್ಮೆಲ್ಲರ ಮನಸ್ಸಲ್ಲಿ ಏನಿದೆ ಈಗ, ನಾವೆಲ್ಲರೂ ಮದುವೆ ಆಗ್ತೇವೆ ನನ್ನ ಮಗಳನ್ನು ಅಂತ ಹೇಳಿದ್ರು. ಆಗ ಅದು ಭಾರಿ ಗಾಬರಿ ಆಯಿತು. ಆಗ ಅದು ಕೇಳಿದ, ಇದಕ್ಕೆಲ್ಲ ಏನು ಆಧಾರ, ಏನು ಹಾಗೆ ಸಾಧ್ಯ ಉಂಟಾ? ಒಬ್ಬ ಹೆಂಗಸಿಗೆ ಒಬ್ಬ ಕನ್ಯೆಗೆ 5 ಜನ ವರ ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಕೇಳಿದ. ನಾತ್ರ ಪ್ರಮಾ ಮಮ ಹೃದಯ ಪ್ರತಿಭಾತ್ಯಥಾಪಿ ಧರ್ಮಾಚಲ ಮಮ ಮತಿರ್ಹಿ ತದೇವ ಮಾನಂ ಇತ್ಯುಕ್ತವತ್ಯಪಿ ಸಹೈವ ಸುತೇನ ರಾಜ ನೈವೈಚ್ಛದತ್ರ ಭಗವಾನ್ ಅಗಮಚ್ಚ ಕೃಷ್ಣ. ಆ ಹೇಳಿದ ಧರ್ಮರಾಜ ಹೇಳಿದ, ನಾ ಅತ್ರ ಪ್ರಮಾ ಮಮ ಹೃದಯ ಪ್ರತಿ ಮಮ. ಇಲ್ಲಿ ಪ್ರಮಾ ಅಂದರೆ ಪ್ರಮಾಣ, ಇದು ಪ್ರಮಾಣ ಇಲ್ಲ, ಇದಕ್ಕೆ ಆಧಾರ ಕೊಡಕ್ಕೆ ನನಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಈಗ ಯಾವ ಆಧಾರವೂ ಇಲ್ಲ ಅದಕ್ಕೆ, ಇವತ್ತಿನ ಕಾಲದಲ್ಲೂ ಇಲ್ಲ. ಏಕಕಾಲಕ್ಕೆ ಅನೇಕ ಗಂಡಂದ್ರೆ ಹೊಂದೊಂದು ಯಾವ ಇದರಲ್ಲೂ ಕೂಡ ಇವತ್ತು ಒಪ್ಪಿಲ್ಲ. ಎರಡನೇ ಮದುವೆ ಆಗಿ ಮೊದಲೇ ಡೈವರ್ಸ್ ಮಾಡಿ ಆಗ್ಬೇಕು, ಅಲ್ಲಿವರೆಗೆ ಏನಾಗಿಲ್ಲ, ಮದುವೆ ಅಪರಾಧ ಅದು, ಗೊತ್ತಾಯ್ತಾ? ಇಬ್ಬರು ಬಾಯಿಲೇನೋ ನಿರ್ಮಾಣ ಮಾಡ್ಕೊಂಡಿರ್ಬೋದು, ಬಟ್ ಅಫಿಷಿಯಲಿ ಡೈವರ್ಸ್ ಆಗದೆ ಹೋದರೆ ಇದು ವ್ಯಾಲಿಡ್ ಅಲ್ಲ. ಇದು ಎರಡನೇ ಮದುವೆ ಅಪರಾಧ ಕೂಡ, ಜೊತೆಗೆ ಇನ್ವ್ಯಾಲಿಡ್ ಆಗೋದು ಅಷ್ಟೇ ಅಲ್ಲ, ಇನ್ಮೇಲೆ ಆ್ಯಕ್ಷನ್ ತೊಗೊಳಕ್ಕೂ ಬರೋದು. ಆ ದೃಷ್ಟಿಯಿಂದ ನಾನು ಪ್ರಮಾಣ ನನಗೂ ಯಾವುದೂ ಇಲ್ಲ ಇದರಲ್ಲಿ. ಆದರೆ ಮಮ ಹೃದಯ ಪ್ರತಿಭಾತಿ, ಆದರೆ ನನ್ನ ಮನಸ್ಸಿಗೆ ಒಪ್ಕೊಂಡಾಗಿದೆ. ಎರಡರ್ಥ, ನನ್ನ ಪ್ರಮಾಣ ಯಾವುದು ನನ್ನ ಮನಸ್ಸಿನಲ್ಲಿ ಇಲ್ಲ, ಅಥವಾ ಪ್ರಮಾಣ ಇಲ್ಲ, ನನ್ನ ಮನಸ್ಸು ಒಪ್ಕೊಂಡಿದೆ. ನನ್ನ ಮನಸ್ಸಿನ ಪ್ರಕಾರ ಏನಿದು ತಪ್ಪಲ್ಲ, ನನ್ನ ಮನಸ್ಸಿನ ಪ್ರಕಾರ ಇದು ತಪ್ಪಲ್ಲ, ಅಷ್ಟೇ ಪ್ರಮಾಣ. ಹಾಗೆ ಹೇಳಿದ್ದು ಅಲ್ಲ. ಎಲ್ಲರೂ ಶುರು ಮಾಡಿಬಿಟ್ರೆ ನನ್ನ ಮನಸ್ಸು ಹೇಳುತ್ತೆ, ನನ್ನ ಮನಸ್ಸು ಹೇಳುತ್ತೆ ಅಂತ ಹೇಳಿಬಿಟ್ಟು ಅದು ಕಾರಣ ಕೊಡ್ತಾನೆ. ಧರ್ಮಾಚಲ ಮಮತಿರ್ಹಿ ತದೇವ ಮಾನ. ನನ್ನ ಇದೆಯಲ್ಲ, ಮನಸ್ಸಿದೆಯಲ್ಲ, ನನ್ನ ಮನಸ್ಸೇ ಪ್ರಮಾಣ. ಅದಕ್ಕೆ ಧರ್ಮಾಚಲ, ನನ್ನ ಮನಸ್ಸು ಏನಾಗೋದಿಲ್ಲ, ಯಾವಾಗಲೂ ಧರ್ಮ ತಪ್ಪಿ ಹೋಗೋದೇ ಇಲ್ಲ. ಅದರಿಂದಾಗೇನೆ ನನ್ನ ಮನಸ್ಸಿಗೆ ಸರಿ ಅನಿಸಿದ್ರಿಂದ ಏನಾಗಿರ್ಬೇಕಿದು, ಸರಿ ಅಂತ ಅರ್ಥ. ಇದೇ ಅದು ಪ್ರಮಾಣ ಕೊಟ್ಟಿದ್ದು. ಇದೇ ಮಾತನ್ನು ಯಾರು ಹೇಳಿರ್ತಾರೆ? ದುಷ್ಯಂತ ಹೇಳಿರ್ತಾರೆ. ಈಗ ನೋಡಿದ ಎಲ್ಲ ವಿಷಯ ತಿಳ್ಕೊಂಡ, ಶಕುಂತಲೆ ನೋಡಿದ ಮೆಚ್ಚಿದ. ಆಗ ಅದಕ್ಕೆ ಸಮಸ್ಯೆ ಶುರುವಾಯಿತು. ಇವಳು ಬ್ರಾಹ್ಮಣ ಪುತ್ರಿನ, ಕಣ್ಬರ ಮಗಳಾಗಿದ್ದರೆ ಬ್ರಾಹ್ಮಣರಾಗ್ತಾಳೆ, ನನ್ನ ಮದುವೆ ಆಗ್ಬೋದಾ ಅಂತ ಯೋಚನೆ ಮಾಡ್ದ. ತಕ್ಷಣ ತೀರ್ಮಾನ ಮಾಡ್ದ, ಇಲ್ಲ, ನಮೇ ಅನ್ಯ ಕ್ಷತ್ರಿಯಾಯ ಮನೋಜಾತು ಪ್ರವರ್ತತೆ. ನನ್ನ ಮನಸ್ಸು ಎಂದೂ ಕೂಡ ಏನಾಗೋದಿಲ್ಲ, ದಾರಿ ತಪ್ಪೋದಿಲ್ಲ. ನನ್ನ ಮನಸ್ಸು ಈಗ ಇವಳಲ್ಲಿ ಬಂದಿದೆ ಅಂದರೆ ಏನಾಗಿರ್ಬೇಕು, ಇವಳು ಕ್ಷತ್ರಿಯ ಸ್ತ್ರೀನೇ ಆಗಿರಬೇಕು. ತೀರ್ಮಾನ ಮುಂದೆ ಕರೆಕ್ಟ್ ಆಗಿತ್ತು. ಯಾಕೆ ಇವ್ರ ಮಗಳ, ಕಣ್ಬರ ಮಗಳಲ್ಲ ಆಕೆ. ಯಾರ ಮಗಳು? ವಿಶ್ವಾಮಿತ್ರರ ಮಗಳು. ವಿಶ್ವಾಮಿತ್ರರಾಗಿನ್ನೂ ಏನಾಗಿದ್ರು, ಇನ್ನೂ ಬ್ರಾಹ್ಮಣರಾಗಿರಲಿಲ್ಲ, ಕ್ಷತ್ರಿಯರಾಗಿದ್ದರು. ಆದ್ದರಿಂದ ಸರಿ ಹೋಯ್ತು, ಅದು ಅನ್ಕೊಂಡಿದ್ದು ಸರಿ ಹೋಯ್ತು. ಈ ರೀತಿಯಾದ ಪದ್ಧತಿ ಇದೆ. ಆದ್ದರಿಂದ ಅದೇ ಪ್ರಮಾಣ, ಇನ್ನೇನು ಪ್ರಮಾಣ ಇಲ್ಲ. ಅದಕ್ಕೆ ಕಾರಣ ಕೊಟ್ಟು ಧರ್ಮಾಚಲ. ನಾವು ಮಿಸ್ಯೂಸ್ ಮಾಡಾಗಿಲ್ಲಿದ್ದಾನ. ಯಾತಕ್ಕೆ? ಧರ್ಮಾಚಲ ಇವು ಪ್ರೂವ್ ಮಾಡಬೇಕು ಒಂದು ಕಡೆಗೆ. ಏನಂತ? ಒಪಿನಿಯನ್ ಕೊಡ್ಬೇಕಾದ್ರೆ ಕಾಂಪಿಟೆನ್ಸ್ ಬೇಕು. ಇನ್ಮೈ ಒಪಿನಿಯನ್ ಅಂತ ಯಾರು ಹೇಳಿದರೆ, ಮಹಾಭಾರತ ಯಾರೋ ಇನ್ಮೈ ಒಪಿನಿಯನ್ ಅದು ಪುಸ್ತಕನೇ ಅಲ್ಲ ಅಂತ ಅವ್ರಿಗೆ ಗೊತ್ತಿರ್ತಾರೆ ಹೇಳೋದಕ್ಕೆ. ಅದು ವಾಟ್ ಈಸ್ ದಟ್ ಅಂತ ಕೇಳಿದ. ಅಂಥವ್ರ ಒಪಿನಿಯನ್ ಅವ್ರ ಒಪಿನಿಯನ್ ಅವ್ರಿಗೆ ಏನಾಗಿರ್ಬೇಕು, ಒಪಿನಿಯನ್ ಕೊಡ್ಲಿಕ್ಕೆ ಎಕ್ಸ್ಪರ್ಟ್ ಆಗಿರ್ಬೇಕು. ಎಕ್ಸ್ಪರ್ಟ್ಸ್ ಒಪಿನಿಯನ್ ಅಂತ ಕರೀತಾರೆ. ಡಾಕ್ಟರ್ ಏನೋ ಹೇಳಿದೆ, ಸೆಕೆಂಡ್ ಒಪಿನಿಯನ್ ಯಾರೋ ಕೇಳಿ ಪಕ್ಕದೇ ಇದ್ದವ್ರನ್ನ ನೀನು ಹೇಳ್ತೀಯ ಅಂತ ಕೇಳಿ. ಅಲ್ಲ, ಇನ್ನೊಬ್ಬ ಡಾಕ್ಟ್ರೇ ಆಗ್ಬೇಕಾದ್ರೆ ಮತ್ತು ಆ ಲೆವೆಲ್ ಡಾಕ್ಟ್ರೇ ಆಗ್ಬೇಕು. ಮತ್ತೆ ಜೂನಿಯರ್ ಆದರೂ ಉಪಯೋಗ ಇಲ್ಲ, ಅದೇ ಲೆವೆಲ್ ಡಾಕ್ಟರ್ ಆಗಬೇಕು. ಅವಾಗ ಎಕ್ಸ್ಪರ್ಟ್ ಒಪಿನಿಯನ್ ಆಗುತ್ತೆ. ಇದು ಶಾಸ್ತ್ರದಲ್ಲಿ ಏನು ಮಾಡ್ತಾರೆ, ಇನ್ನು ಅಂಡು ಅಡ್ವಾಂಟೇಜ್ ತೊಗೊಳ್ತಾರೆ. ಧರ್ಮರಾಜ ಹೇಳಿದ್ದಾನೆ, ನನಗೂ ಯಾರೋ ಮದುವೆ ಆಗ್ಬೇಕು ಅನಿಸ್ಬಿಟ್ಟಿದೆ, ನನ್ನ ಮನಸ್ಸು ಭಾರಿ ದೊಡ್ಡದು, ಭಾರಿ ದೊಡ್ಡ ವ್ಯಕ್ತಿಕ್ಕಿದ್ದಾಗೆ ಮಾಡ್ತಾರೆ. ಪರಮ ಬುರ್ಖತರ ಹೇಳ್ತಿರೋದು ಹಾಗೆ. ಅವರಿಗೆಲ್ಲ ಹೇಳೋ ಹಕ್ಕಿಲ್ಲ. ಯಾರಿಗದು ಇಷ್ಟ ಬಂದಿದ್ದನ್ನು ಮಾಡೋ ಹಕ್ಕು ಯಾರಿಗಿದೆ? ಧರ್ಮ ಸೂಕ್ಷ್ಮ, ಭಾಳ ದೊಡ್ಡ ಸರ್ವ ಸೂಕ್ಷ್ಮ ಹೇಳ್ತಾ ಇದ್ದಾರೆ ಆಚಾರ್ಯ. ಧರ್ಮಾಚಲ ಮಮತಿರಿಹಿ, ಆ ಲೆವೆಲ್ ರೀಚ್ ಆಗಿರ್ಬೇಕು. ಒಪಿನಿಯನ್ ಕೊಡಬೇಕಾದ್ರೆ ಆ ಲೆವೆಲ್ ರೀಚ್ ಆಗಿದ್ದರೆ ಮಾತ್ರ ಇನ್ನೊಂದು ಒಪಿನಿಯನ್ ಅಂತ ಹೇಳಬೇಕೆ ಹೊರತು ಯಾರು ಹೇಳಬಾರ್ದು. ವಾದಿರಾಜ ಸ್ವಾಮಿ ಎಷ್ಟೊತ್ತದ್ದು ಬರೀತಾರೆ ಯುಕ್ತಿ ಮೇಲೆ ಕಾದ್ರೆ, ಇತಿ ಮೇ ಮತಿ, ಇದು ನನ್ನ ಸಿದ್ಧಾಂತ, ನನ್ನ ಮತಿ ಅಂತ ಹೇಳ್ತಾರೆ. ಯಾಕೆ? ಆ ಲೆವೆಲಲ್ಲಿ ಇದ್ದಾರೆ ಅವರು, ಅದರಿಂದ ಹೇಳ್ಬೋದು. ಕಂಡವರಲ್ಲೇ ಮಾತಾಡಿದ್ರೆ ಮತಿ ಇದ್ದಿರ್ತಾರೆ, ಮತಿ ಹೇಳೋದಕ್ಕೆ. ಮತಿ ಹೀನನ್ನ ಮತಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಆ ಸ್ಟ್ಯಾಂಡರ್ಡ್ ಇರಬೇಕು. ಇದು ಧರ್ಮರಾಜ ಆ ಸ್ಟ್ಯಾಂಡಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಮಾತಾಡಬೇಕು, ಉಳಿದವರಿಗಿಲ್ಲ. ಈ ಬಗ್ಗೆ ಭಾರಿ ಅಪೂರ್ವ ವಿಚಾರಗಳಿವೆ. ಧರ್ಮ ನಿರ್ಣಯ ಹೇಗೆ ಮಾಡಬೇಕು ಅಂದರೆ ಹೇಳ್ತಾರೆ, ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ ಏತಚ್ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ.
ಧರ್ಮ ಡಿಸೈಡ್ ಮಾಡಿದ್ರೆ 4 ಬೇಸಿಸ್ ಇದೆ. ಏನು ಮೊದಲೇದೇನು? ವೇದ. ವೇದದಲ್ಲಿ ಹೇಳ್ಬಿಟ್ಮೇಲೆ ಮತ್ತೆ ಅಲ್ಟಿಮೇಟ್ ಅದು ಫಸ್ಟ್ ಹೇಳೋದು ಅಲ್ಟಿಮೇಟ್. ನೆಕ್ಸ್ಟು ಸ್ಮೃತಿ, ಅದು ಸಿಗಲಿಲ್ಲ, ಸ್ಮೃತಿ ಹುಡುಕ್ಬೇಕಾಗ. ಸೊ ಸ್ಮೃತಿ, ವೇದ ಇಲ್ಲದೆ ಹೋದಾಗ ಸ್ಮೃತಿ ಹುಡುಕ್ಬೇಕು. ಅದೂ ಇಲ್ಲ. ಸದಾಚಾರ, ಬರೀ ಆಚಾರ, ಸಜ್ಜದರ ಆಚಾರ ನೋಡಿದ್ರು. ಯಾವುದೋ ರಥಕ್ಕೆ ಬರುತ್ತೋ ಇಲ್ಲೋ ಅಂತ ನೋಡಿದ್ರು. ಅವ್ರು ಜ್ಞಾನಿಗಳು ಹಾಗಿದ್ದರೆ ತೊಗೊಂಡ್ಬಿಡು. ಅದಕ್ಕೆ ಸಜ್ಜರು ತೊಗೊಂಡಿದ್ದಾರೆ ಅಷ್ಟೇ. 3ನೇದಾಯ್ತು. ಕೊನೆಯದು ಯಾವುದು? ಆತ್ಮನಃ ಎಚ್ಚ ಪ್ರಿಯಂ, ತನಗಿಷ್ಟವಾದದ್ದು. ನಾವು ಕೊನೆಗೊಂದು ಧರ್ಮ ಮಾಡಿಕೊಡಿ, ಎಲ್ಲ ಬಿಟ್ಬಿಟ್ಟಿದ್ದೀವಿ. ಕೊನೆಗೊಂದೇ ಇಷ್ಟ ಬಂದಿದ್ದೆಲ್ಲ ಧರ್ಮ ಅಲ್ಲ. ಈ ಮೊದಲನೇದು ವೇದ ನೋಡಬೇಕು, ಸಿಗಲಿಲ್ಲ. ನೆಕ್ಸ್ಟ್ ಏನು ನೋಡಬೇಕು? ಸ್ಮೃತಿ ನೋಡಬೇಕು, ಅಲ್ಲೂ ಸಿಗಲಿಲ್ಲ. ಏನು ಮಾಡಬೇಕಾಗ? ಎಷ್ಟೋ ಸರ್ತ ಹಾಗಾಗತ್ತೆ. ಸದಾಚಾರ ನೋಡಬೇಕು, ಅಲ್ಲೂ ಸಿಗಲಿಲ್ಲ. ಏನು ಮಾಡ್ಬೋದಾಗ? ಆಗ ಆತ ಇಷ್ಟ ಬಂದಿದ್ದು ಮಾಡೋದು, ಇಷ್ಟ ಬಂದಾಗ ಮಾಡೋದು. ಮೊದಲು ಇಷ್ಟ ಬಂದು ಕೊನೆಗೆ 4 ಇಷ್ಟ ಬಂದಿದ್ದೆ ಬಿಟ್ಟರೆ ಪದೀತಾಗಿ. ಇಷ್ಟ ಬಂದ ವೇದ ಅಲ್ಲ, ಶಾಸ್ತ್ರೋಕ್ತವೇ ನೋಡಬೇಕು. ವೇದ, ಸದಾಚಾರ, ಸಜ್ಜನರ ನಡವಳಿಕೆ, ಪ್ರೆಸಿಡೆನ್ಸ್ ಅಂತೀವಲ್ಲ ಹಾಗೆ. ಪ್ರೆಸಿಡೆನ್ಸ್ ತಕ್ಷಣ ಯಾರ್ದಾಗಿರ್ಬೇಕದು? ದೊಡ್ಡವ್ರ ಪ್ರೆಸಿಡೆನ್ಸ್. ಕೋರ್ಟಲ್ಲಿ ಪ್ರೆಸಿಡೆನ್ಸ್ ಅಂದರೆ ಯಾವುದೋ ಗ್ರಾಮ ಪಂಚಾಯತಿ ತೊಗೊಳ್ಳಲ್ಲ, ಯಾವುದಾಗಬೇಕು ಅವರಿಗೆ? ಆ ಲೆವೆಲ್ಲು ಇದು ಹೈಯರ್ ಲೆವೆಲ್ ಆಗಬೇಕು. ಇಲ್ದಾಗ ಪ್ರೆಸಿಡೆನ್ಸ್ ಅಂತ ಅರ್ಥ ಬರೋದಿಲ್ಲ. ಇದೆಲ್ಲ ಧರ್ಮ ತಿಳ್ಕೊಂಡ್ರೆ ನಮ್ಗೆ ಎಷ್ಟೋ ಸಮಸ್ಯೆ ಪರಿಹಾರ ಆಗುತ್ತೆ. ಇವತ್ತು ಅದನ್ನು ಉಪಯೋಗಿಸ್ತಾರೆ. ಎಲ್ಲಿ ಇದು ಎಲ್ಲಿದೆ ಹೇಳ್ತಿರೋದು ನಾವೀಗ? ಯಾವ ಪರ್ವ ಇದು? ಆದಿಪರ್ವ. ಯಾವುದು? ಅದು ಭಾಗವತದಲ್ಲಿ ಬರುತ್ತೆ, ಮಹಾಭಾರತದ ಮೋಕ್ಷದ ಶಾಂತಿ ಪರ್ವದಲ್ಲಿ ಬರುತ್ತೆ, ಮನುಸ್ಮೃತಿಯಲ್ಲಿ ಬರುತ್ತೆ, ಎಲ್ಲ ಕಡೆ. ಮತ್ತು ನಮ್ಮಲ್ಲೂ ಹಾಗಿದೆ. ಇವತ್ತು ಎಲ್ಲೆಲ್ಲಿ ಬಡಿಸಿಬಿಡ್ತಾರೆ. ಫಸ್ಟ್ ಏನಾಗಿರುತ್ತೆ ಅದೆಲ್ಲ? ಯಾವುದು ನಿಷಿದ್ಧ ಅಲ್ಲ. ಎಲ್ಲ ಅಲ್ಲಿ ಹೋಗಿದ್ದಾನೆ, ಮಠಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾನೆ, ಶುದ್ಧ ವೈಷ್ಣವ ಪದ್ಧತಿ. ಅಲ್ಲಿ ನಿಷಿದ್ಧ ಅಂತ ಯೋಚನೆ ಕೂಡ ಮಾಡೋಂಗಿಲ್ಲ. ಯಾಕೆ? ವೇದೋಕ್ತನೇ ಮಾಡ್ತಾರೆ ಅವ್ರು, ಶ್ರುತ್ಯುಕ್ತನೇ ಮಾಡಿರ್ತಾರೆ ಅವ್ರು. ಮಠ ಅದು ಸದಾಚಾರವೇ ಇರುತ್ತೆ. ಈಗ ಅದರಲ್ಲಿ ಇಷ್ಟ ಬಂದಿತ್ತು ತಿನ್ಬೋದು ನೀವೇ, ಅದರಲ್ಲಿ ಇಷ್ಟ ಬಂದಿತ್ತು ತಿನ್ಬೋದು. ಫಸ್ಟ್ ಕೆಲವರು ಚಟ್ನಿ ಶುರು ಮಾಡ್ತಾರೆ, ಕೆಲವರು ಉಪ್ಪು ಶುರು ಮಾಡ್ತಾರೆ, ಕೆಲವರು ಅದೇನೋ ಕ್ರಮ. ಆ್ಯಕ್ಚುಲಿ ಅದು ಆರ್ಡರ್ ಇದ್ದರೂ ಕೂಡ ಯಾರೋ ಒಂದು ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ. ಕೆಲವು ಎಲ್ಲರೂ ಸೇರಿಸ್ಕೊತಾರೆ, ಅವರಿಷ್ಟ. ಅದು ಅದಿದ್ದು ಹಾಕಿದ್ರಲ್ಲಿ ಮಾತ್ರ ಮನೆಯಿಂದ ಈರುಳ್ಳಿ ಸೇರಿಸೋಗಳಾಗಿಲ್ಲ, ನಲ್ಲಿಗೆ ಕಡೆ ಯಾಕೆ ಮಾಡೋಂಗಿಲ್ಲ, ಅಲ್ಲಿ ಹಾಕಿದ್ರೊಳಗೆ. ಅದಕ್ಕೇನಂತ ಸಸ್ಯಚ ಪ್ರಿಯವಾತ್ಮರ, ಅವ್ರ ಲೈಕಿಂಗ್. ಕೆಲವು ತಿನ್ನಲಿಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಬಿಟ್ಟು ಹೋದ್ರೆ, ನನಗೆ ಇಷ್ಟ ಇಲ್ಲ. ಅದು ನಿಷಿದ್ಧ ಅಲ್ಲ, ಇಷ್ಟ ಇಲ್ಲ. ಇದನ್ನ ನಿಷಿದ್ಧ ಇದೆ, ಇಷ್ಟ ಇದೆ, ನಿಷಿದ್ಧ ತಿನ್ನೋದಿಲ್ಲ. ಆ್ಯಕ್ಚುಲಿ ಇದು ಇಲ್ಲಿ ನಡೀತು. ನಮ್ಗೆ ಅನ್ಸೋದಿಲ್ಲ, ಯಾರು ಅಲ್ಲಿ ಅಡ್ಡ ಕೇಳೋದೇ ಇಲ್ಲ. ಆ ಲೆವೆಲ್ ಫ್ರೀ, ನೀವು ಆ ಲೆವೆಲಲ್ಲಿ ಫ್ರೀ, ಮೊದಲಲ್ಲ. ಆ ದೃಷ್ಟಿಯಲ್ಲಿ ವೇದ, ಸ್ಮೃತಿ, ಸದಾಚಾರ, ಸ್ವಸ್ಯ ಚ ಪ್ರಿಯಮಾತ್ಮನಃ ಏತಚ್ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ. ಅರ್ಥ ಮಾಡ್ಕೊಂಡ್ರೆ ಧರ್ಮ ನಿರ್ಣಯ ಹೇಗೆ ಅಂತ ಗೊತ್ತಾಗುತ್ತೆ. ಯಾರೋ ಒಂದು ಡಿಸೈಡ್ ಮಾಡಕ್ಕೆ ಹೋಗ್ತಾರೆ, ಈ 4 ಇಲ್ಲ, ಹೇಗೆ ಡಿಸೈಡ್ ಮಾಡ್ತೀರಿ? ಮೊದಲು 3 ಅಂತೂ ಸಿಕ್ಕೇ ಇಲ್ಲ. ಅಗೇನೆಸ್ಟ್ ಇದೆ, ಸಿಕ್ಕಿಲ್ಲಲ್ಲ, ಅಗೇನೆಸ್ಟ್ ಇದೆ. ಇವನು ಇಷ್ಟಲ್ಲಿ ಕೌಂಟ್ ಆಗೋದಿಲ್ಲ. ಇಷ್ಟನ ಕೌಂಟ್ ಆಗಲಿ ಯಾವ ಮಠದಲ್ಲೂ ಕೂಡ ಪುಣ್ಯಕ್ಕೆ ಯಾರು ಕೇಳೋದಿಲ್ಲ. ಈರುಳ್ಳಿ ಬೋಂಡ ಹಾಕಿ ಅಂತ ಕೇಳೋದಿಲ್ಲ. ಬರೆಸ್ಬೇಕಾದ್ರೆ ಏನು ಬೇಕು ಅಂತ ಕೇಳ್ತಾನೆ. ಈರುಳ್ಳಿ ಬೋಂಡ, ಮೂಲಂಗಿ ಹುಳಿ ಇದೆಲ್ಲ ಮಾಡಿ ಅಂತ ಕೇಳೋದಿಲ್ಲ. ಅವನೇನು ಅಕಸ್ಮಾತ್ ಕೇಳಿ ಅಂತಾರೆ, ಗೊತ್ತಿಲ್ಲ, ಹೋಗಿ ಆ ಕಡೆ ಅಂತ ಹೇಳ್ತಾರೆ. ಯಾಕಂದ್ರೆ ಡಿಸೈಡ್ ಮಾಡ್ತಾರೆ. ಅವ್ನು ನಿನ್ನೆ ಆರ್ಡರ್ ಸೇವಲ್ಲಿ ತೊಗೊಳೋದೇ ಇಲ್ಲ. ಹೊತ್ತಾನೆ ಆಸ್ತೆ ಇದೆ. ಅವ್ರು ಏನು ಬೇಕು ಅಂತ ಕೇಳ್ತಾರೆ. ಏನು ಹೇಳ್ಬೇಕು, ಅವನಿಗೆ ಏನು ಬೇಕು ಅಂತ ಹೇಳಬೇಕಾದ್ರೆ ನೋಡ್ತಾನೆ. ಅದು ಯಾವುದು ಕಲ್ಯಾಣದ ಕೆಲಸನೋ ಮದುವೆನೋ ಶ್ರಾದ್ದನೋ ನೋಡಿಬಿಟ್ಟು ಆ ಪ್ರಕಾರ ಹೇಳ್ತಾರೆ. ಅಷ್ಟೇ ಹೊರತು ಅವ್ನು ಇಷ್ಟ ಬಂದು ತಲೆ ಸೋಚಿದ್ದೆಲ್ಲ ಹೇಳಾಗಿಲ್ಲ. ಲಿಸ್ಟ್ ಪ್ರಕಾರ ಮೆನ್ಯುವಲ್ಲೂ ಕೂಡ ಮೆನ್ಯುಲಿ ಕೇಳಬೇಕೇ ಹೊರತು ಯಾವುದೇ ಕೇಳಿದ್ರೆ ಕೊಡೋದಿಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಜನ ಇವತ್ತು ಮೋಸ ಮಾಡ್ತಿರೋದು ಇಲ್ಲಿ. ಈ ದೊಡ್ಡವರು ಎಕ್ಸಾಂಪಲ್ ಕೊಡ್ತಾರೆ. ಸಂತನ ಮದುವೆ ಆಗಲಿಲ್ವಾ, ದುಷ್ಯಂತ ಆಗಲಿಲ್ಲ, ಈತ ಆಗಲಿಲ್ಲ, ಹಿಂದೆ ಮುಂದೆ ನೋಡೇ ಇಲ್ಲ, ನಾನು ಆಗ್ತೇನೆ, ಇವ್ರಿಗೂ ಗೊತ್ತಿಲ್ಲ, ಹಾಗಿದ್ರೆ ಓಕೆ ಅಂದ್ಬಿಡ್ತಾರೆ. ತಪ್ಪು. ಆ ರೀತಿ ಹೇಳೋ ರೈಟ್ ಅವ್ರು ಯಾರಿಗೂ ಇಲ್ಲ. ಹೌದು, ಇಟ್ಕೋಬೋದಲ್ಲ, ಇಟ್ಕೊಳ್ಳೇಬೇಕಾದ್ರೆ ಅದೇ ಸದಾಚಾರ ಅಂದ್ರೆ ಅದೇ. ಬಟ್ ಅದು ವ್ಯಾಲ್ಯೂ ಬರೋದು ಯಾವಾಗ? ಇವೆರಡು ಇಲ್ಲದೆ ಹೋದಾಗ. ಸಂಪ್ರದಾಯಕ್ಕೆ ಅಗೇನೆಸ್ಟ್ ಒಂದು ಸಿಕ್ತು, ಸಂಪ್ರದಾಯ ಹೋಯ್ತು ಅವತ್ತಿಗೆ. ಗೊತ್ತಾಯ್ತಾ? ಸಂಪ್ರದಾಯ ಹೋಯ್ತು. ಸಂಪ್ರದಾಯಕ್ಕೆ ಎಲ್ಲಿವರೆಗೂ ಬೆಲೆ ಅಂತ ಹೇಳಿದರೆ, ವಾಕ್ಯಗಳು ಸಿಕ್ಕಿಲ್ಲ, ಅವ ಸಂಪ್ರದಾಯ ಫಾಲೋ ಮಾಡಿದ್ರು. ವಾಕ್ಯ ಸಿಕ್ತು, ಸಂಪ್ರದಾಯ ವಿರುದ್ಧ ಇತ್ತು. ಯಾವ್ದು ಫೈನಲ್ ಆಗ? ಸಂಪ್ರದಾಯ ಅಲ್ಲ, ವಾಕ್ಯನೇ ಫೈನಲ್. ಸದಾಚಾರ ಅದೇ, ಸತ್ಸಂಪ್ರದಾಯದ ಅದೇ. ಅದು ಸನ್ಮನಸ್ಸದ ಕೊನೆಯದು. ಅದು ಏನೇ ಆಗಿರಲಿ, ಸನ್ಮನಸ್ಸೇ ಆಗಿರಲಿ, ಅಗೇನೆಸ್ಟ್ ಇದ್ರೆ ಇಲ್ಲ. ದ್ವಿಜಾಡಿದ ಧರ್ಮರಾಜ, ಅದು ತಪ್ಪು, ಇದು ಸರಿ ಹೋಯ್ತು. ದ್ವಿಜಾಡಿದ ತಪ್ಪಾಯ್ತು, ಆತಂದೇ ಮನಸ್ಸು ತಪ್ಪಾಯ್ತು. ಅದರಿಂದ ಯಾವಾಗಲೂ ಕೂಡ ಸದಾಚಾರ ಅಂತ ಹೇಳಿದ್ರೆ ಆರ್ತದೆ. ನಮ್ಮ ಆಪ್ಷನ್ ಕೊಡೋದು ಕೊನೆಯ ಇದರಲ್ಲಿ ಅಷ್ಟೇ ಹೊರತು ಬೇರೆದ್ರಲ್ಲಿ. ಅವನು PUC ಪಾಸೇ ಆಗಿಲ್ಲ, ಯಾವುದಕ್ಕೆ ಅಪ್ಲೈ ಮಾಡುವ ಅವನೀಗ? ಯಾವುದಕ್ಕೆ ಅಪ್ಲೈ ಮಾಡಿ? ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಎಲಿಜಿಬಿಲಿಟಿ ಬಂದ ಮೇಲೆ ಏನು ಮಾಡ್ಬೋದು? ಆಗ ಅದು ಇದು ಚಾಯ್ಸ್ ಅವನಿಗೆ. ಫೇಲ್ ಆದರೆ ಎಲ್ಲೋದ್ರೂ ಕೊಡೋದಿಲ್ಲ. ಫಸ್ಟ್ ವರ್ಸ್ಟ್ ಕಾಲೇಜಲ್ಲೂ ಸೀಟ್ ಕೊಡೋದಿಲ್ಲ, ಬೆಸ್ಟ್ ಅಲ್ಲ.
PUC ಫೇಲ್ ಆದವನಿಗೆ ವರ್ಷ ಕಾಲದಲ್ಲಿ ಒಬ್ಬ ಅಡ್ಮಿಷನ್ ಆಗಿರೋ ಇವ್ರು ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಕ್ವಾಲಿಫೈ ಆಗಿ ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಇವೆಲ್ಲ ಯೋಚನೆ ಮಾಡಿದರೆ ನಮಗೆಲ್ಲ ಯಾವ ಎಲಿಜಿಬಿಲಿಟಿ ಇಲ್ಲ, ನಮ್ಮ ಇಷ್ಟದಂತೆ ನಡೀತೀವಿ ಅಂತೇಳೋ ಹಕ್ಕು ನಮಗೆ ಯಾರಿಗೂ ಇಲ್ಲ. ಆ ದೃಷ್ಟಿಯಿಂದ ಭೀಮಸೇನ ಅದಕ್ಕೆ ಹೇಳಿದರು, ನೀವು ಒಪ್ಪಿದ್ದೀರಿ ನಾ ಮದುವೆ ಆಗೋದಿಲ್ಲ. ಯಾಕೆ? ಶಾಸ್ತ್ರ ಏನು ಹೇಳುತ್ತೆ? ಆಗಬಾರ್ದು ಅಂತ ಹೇಳ್ತಾರೆ. ನೀವು ಅದಕ್ಕಿಂತ ದೊಡ್ಡವರಲ್ಲ, ಮುಗೀತು. ವೇದವ್ಯಾಸರು ದೊಡ್ಡವರು, ಅದು ಮಾತು ಒಪ್ಕೊಂಡು ಅರ್ಥ ಆಯ್ತಾ? ಕೋರ್ಟ್ ಮಾತು ಒಪ್ತಾರೆ, ಇವ್ರ ಮಾತು ಒಪ್ತಾರೆ. ಲಾಯರು ಎಷ್ಟು ದಿವಸ ಬೇಕಾದ್ರೂ ವಾದ ಮಾಡಲಿ, ಅವ್ರ ಮಾತು ಒಪ್ಪಬೇಕಾಗಿಲ್ಲ. ಅರ್ಥ ಆಯ್ತಾ? ಯಾವ ಜಡ್ಜ್ ಒಬ್ಬನೇ ಹೇಳಿದ್ರು ಕೂಡ ಏನು ಮಾಡಬೇಕಾಗ? ಒಂದೇ ದಿವಸ ಒಂದು ಲೈನ್ ಓದ್ತಾನೆ ಅಷ್ಟೇ, ಸಾಕಲ್ಲಿ. ಆ ಕೆಪಾಸಿಟಿ ಜಡ್ಜ್ ಎಂಬ ಸ್ಥಾನದಲ್ಲಿ ಕೂತಾಗ ಅವನೇ ಹೊತ್ತು ರಿಟೈರ್ ಆಗಿತ್ತಾ ಅಥವಾ ಅವನ ಮೇಲೆ ಕೇಸ್ ಬಂತು, ಈಗ ಅವನ ಒಪಿನಿಯನ್ ಯಾರು ಕೇಳೋದಿಲ್ಲ. ಯಾರು ಕೊಡಬೇಕೀಗ? ಜಡ್ಜ್ ಕೊಡು. ಇವನ್ ಜಡ್ಜ್ ಅಲ್ಲ ಈಗ. ಇದೆಲ್ಲ ಸೂಕ್ಷ್ಮಗಳು, ಇದೆಲ್ಲ ಗೊತ್ತಿಲ್ಲದೆ ಧರ್ಮನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹೌದು ಹೌದು. ಎಲ್ಲಿ ಆಯ್ತು ವರ್ಣಸಂಖ್ಯೆ? ಎಲ್ಲಿ ಐತೆ ವರ್ಣಸಂಖ್ಯೆ? ಎಲ್ಲಿ ಆಯ್ತು ಈಗ? ಎಲ್ಲಿ ಇಲ್ವಲ್ಲ ಈಗ. ಎಲ್ಲಿ ಆಯ್ತು ಈಗ? ಅದು ಆಗೋದೇ ನಾಟ್ ಅಲೋಡ್. ನಾಟ್ ಅಲೋಡ್, ಒಪ್ಪೋದಿಲ್ಲ. ನೀನು ಇಷ್ಟೇ ಇರ್ಬೋದು, ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ವ್ಯಾಸಂ ತಮೀಕ್ಷ ನಾತ್ರ ಪ್ರಮಾ ಮಮ ಹೃದಯ ಪ್ರತಿಭಾತ್ಯಥಾಪಿ ಧರ್ಮಾಚಲ ಮಮ ಮತಿರಿಹಿ ತದೇವ ಮಾನಂ ಇತ್ಯುಕ್ತವತ್ಯಪಿ ಸಹೈವ ಸುತೇನ ರಾಜ ನೈವೈಚ್ಛದತ್ರ ಭಗವಾನಗಮಚ್ಚ ಕೃಷ್ಣ ಇತಿ ಉಕ್ತವತ್ಯಪಿ. ಹೇಳಿದ್ರು ಕೂಡ, ಧರ್ಮರಾಜ ಹೇಳಿದ್ರು ಕೂಡ ಹೇಗೆ? ಸಹೈವಚ ಸುತೇನ ರಾಜ, ಆತ ಆಗಲಿ ಆತನ ಮಗ ದೃಷ್ಟೋದ್ಯುಮ್ನಾಗಲಿ ಏನಾಗಲಿಲ್ಲ, ಒಪ್ಪಲಿಲ್ಲ. ದೃಷ್ಟೋದ್ಯುಮ್ನ ಮಾತಿಗೆ ಭಾರಿ ಬೆಲೆ ಕೊಡ್ತಿದ್ದ ಆತ ವಿಶೇಷವಾಗಿ. ಆತ ಒಪ್ಪಲಿಲ್ಲ, ತಾನೂ ಒಪ್ಪಲಿಲ್ಲ. ಹೌದಪ್ಪ ಹೇಳಿ ಸರಿ ಅಂತ ಆತ ಅಂತ ಹೇಳಿ ಸರಿ ಈತನು ಅಂದ. ಆಗ ಇನ್ಯಾರು ಹೇಳಿದ್ರು ಕೂಡ ಹೇಳೋ ಸ್ಥಿತಿ ಇಲ್ಲ. ಮದುವೆ ಮಾಡ್ಕೊಳೋದು ಈತ. ಈಗ ಈತ ಒಪ್ಪದೆ ಹೋದ್ರೆ ಅಲ್ಲಿ ಏನಾಯ್ತು ಅಲ್ಲಿಗೆ? ಇನ್ಯಾರು ಹೇಳಿದ್ರು ಹೇಳಬೇಕಾದ್ರು ಶಾಸ್ತ್ರ ಪ್ರಕಾರ ವಿರುದ್ಧ, ಆದ್ದರಿಂದ ನಡೆಯೋದಿಲ್ಲ ಅಂತ ಹೇಳಿದ. ನಡೆಸೋ ಅಂತ ಹೇಳಕ್ಕೆ ಯಾರಿಗೂ ರೈಟ್ ಇಲ್ಲ, ನಿಂತೋಯ್ತು ಅಲ್ಲಿಗೆ. ಮುಂದೇನಾಯ್ತಾಗ? ಭಗವಾನ್ ಅಗಮಚ್ಚ ಕೃಷ್ಣ. ತಕ್ಷಣ ಯಾರು ಬಂದರು? ವೇದವ್ಯಾಸದೇವರು ಬಂದರು. ಇಲ್ಲಿ ಕೃಷ್ಣ ರೂಪದಲ್ಲಿ ಬರಲಿಲ್ಲ. ಯಾಕೆ? ಅದು ಕ್ಷತ್ರಿಯ ರೂಪ, ಇದು ಬ್ರಾಹ್ಮಣ ರೂಪ. ಉಪದೇಶ ಮಾಡೋ ಹಕ್ಕಿರೋದು ಈ ರೂಪಕ್ಕೆ. ಅದು ರೂಪಗಳಿಗೆ ಭೇದ ಇಲ್ಲ. ಆದರೂ ಲೋಕ ನೀತಿಯನ್ನು ತೋರಿಸ್ತಾನೆ ಕೃಷ್ಣ, ವಿಶೇಷವನ್ನು ತೋರಿಸ್ತಾನೆ. ಯಾರ್ಯಾರು ಏನಾಗಿ ಮಾಡಬೇಕು ಅದೇ ಕೆಲಸನೇ ಮಾಡಬೇಕು. ಯಾತಕ್ಕೆ ಭಗವಾನ್ ಹಾಕಿದ್ರು? ವಾಸಿಷ್ಠ ಕೃಷ್ಣ ಅಂತ ಅರ್ಥ. ಕೃಷ್ಣ ಅಂದ್ರೆ ವಾಸಿಷ್ಠ ಕೃಷ್ಣ ಅಲ್ಲ, ಭಗವಾನ್. ಅದಕ್ಕೆ ಭಗವಾನ್ ಕೃಷ್ಣ ಅಂತ ಹೇಳಬೇಕಾದ್ರೆ ವೇದವ್ಯಾಸರು ಬಂದರು ಅಂತ ಅರ್ಥ. ಕೃಷ್ಣ ಅಲ್ಲಿ ಬಂದಿಲ್ಲ, ಈಗ ಮದುವೆ ಬರ್ತಾನೆ ಕೃಷ್ಣ, ಇದಕ್ಕೆ ಬರೋದಿಲ್ಲ. ಮದುವೆ ಈಗ ಬಂದು ಹೋಗಿದ್ದಾನೆ, ವಾಪಸ್ ಹೋಗಿದ್ದಾನೆ. ಈಗ ಅಷ್ಟೊತ್ತಿಗೆ ಆಗಲೇ ಸ್ವಲ್ಪ ದಿವಸ ಆಯಿತು. ಇಷ್ಟೆಲ್ಲ ತೀರ್ಮಾನ ಆಗೋತ್ತು ಏನಾಯಿತು, ಸ್ವಲ್ಪ ದಿವಸ ಆಯಿತು. ಕೃಷ್ಣ ಮತ್ತೆ ಬಂದ ಆ ಸಮಯದಲ್ಲಿ. ಇದು ಒಂದು ದಿವಸದಲ್ಲಿ ನಡೆದಿದ್ದಲ್ಲ ಇದು. ಮತ್ತೆ ಮದುವೆ ನಿಶ್ಚಯ ಆದ್ಮೇಲೆ ಹೇಗೆ ಎಂಗೇಜ್ಮೆಂಟ್ ಅಲ್ಲಿ ತುಂಬ ದಿವಸ ನಡೆಯುತ್ತಲ್ಲ, ಆ ಥರ ನಡೆದಿದ್ದು. ಅಗಮಚ್ಚ ಕೃಷ್ಣ ವ್ಯಾಸಂ ಸಮಿತಮೀಕ್ಷ. ನೋಡಿ, ಯಾರು ಕೃಷ್ಣ ಅಂದರೆ ವ್ಯಾಸಂ ಅಂತೇಳಿ. ವ್ಯಾಸಂ ತಮೀಕ್ಷ ಭಗವಂತ ಮಗಣ್ಯ ಪೂರ್ಣ ನಿತ್ಯಾವ್ಯಯಾತ್ಮ ಗುಣಮಾಶು ಸಮಸ್ತ ಏವ ನತ್ವಾಭಿಪೂಜ್ಯ ವರಪೀಠ ಗತಶ್ಚ ಚಾಜ್ಞಾಂ ಆದಾಯ ಚೋಪ ವಿವಿಶು ಸಹಿತಾಸ್ತತಂತೆ. ವ್ಯಾಸಂ ಸಮೀಕ್ಷ ಭಗವಂತಂ. ವ್ಯಾಸರು ಯಾರೋ ಅಲ್ಲ ಅಂತ ಹೇಳೋದಕ್ಕೆ ಅಬ್ಜೆಕ್ಟಿವ್ ಹಾಕ್ತಾರೆ. ಭಗವಂತಂ ಅಗಣ್ಯಪೂರ್ಣ ನಿತ್ಯ ಅವ್ಯಯ ಆತ್ಮಗುಣಂ, ಇಷ್ಟು ಕೂಡ ಅವ್ರ ಪರಿಚಯ. ಅನಂತ ಭಗವಂತಂ ಅಗಣ್ಯ ಪೂರ್ಣ ನಿತ್ಯ ಅವ್ಯಯ ಆತ್ಮಗುಣಂ, ಸ್ವರೂಪ ಗುಣ. ಎಂಥದ್ದದು? ಅಗಣ್ಯ, ಅನಂತ, ಪರಿಪೂರ್ಣ, ನಿತ್ಯ, ಅವ್ಯಯ, ಮತ್ತು ಇಷ್ಟೆಲ್ಲ ಅದು ಸ್ವಂತ ಅಂತ ಪರಮಾತ್ಮನನ್ನ ಅವರೆಲ್ಲ ನೋಡಿ ತಕ್ಷಣ ಏನು ಮಾಡಿದರು? ಆಶು ಸಮಸ್ತ ಏವ, ಪ್ರತಿಯೊಬ್ಬರೂ ಕೂಡ ನತ್ವಾ ಎಂದು ನಮಸ್ಕಾರ ಮಾಡಿದರು. ಅಭಿಪೂಜ್ಯ, ಅರ್ಘ್ಯಪಾದ್ಯ ಉಪಚಾರವನ್ನು ಪೂಜೆ ಮಾಡಿದರು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ. ಜ್ಞಾತ್ವಾ ಅಭಿಪೂಜ್ಯ, ಬರೀ ಪೂಜ್ಯ ಅಲ್ಲ, ಅಭಿಪೂಜ್ಯ. ವರಪೀಠಗತಸ್ಯ, ಶ್ರೇಷ್ಠವಾದ ಪೀಠದಲ್ಲಿ ಕೂಡಿಸಿದರು. ಸಾಕ್ಷಾತ್ ವೇದವ್ಯಾಸರು ಉನ್ನತವಾದ ಪೀಠದಲ್ಲಿ. ವರಪೀಠ ಅನ್ನೋದಕ್ಕೊಂದು ಉನ್ನತ ಅಂತ ಒಂದರ್ಥ, ಶ್ರೇಷ್ಠ ಅಂತ ಇನ್ನೊಂದು ಅರ್ಥ. ಶ್ರೇಷ್ಠವಾದ ಉನ್ನತವಾದ ಪೀಠದಲ್ಲಿ ಕೂಡಿಸಿಬಿಟ್ಟು ಕೇಳ್ಕೊಂಡ್ರು. ಆಜ್ಞಾಮಾದಾಯ ಚೋಪ ವಿವಿಶು. ಆಮೇಲೆ ಕುತ್ಕೊಳ್ಳಿ ಅಂತ ಹೇಳಿದ್ಮೇಲೆ ಕೂತ್ರು, ಮೊದಲೇ ಕೂಡಾಗಿಲ್ಲ. ಆಜ್ಞಾ ಅವರ ಆದೇಶವನ್ನು ಒಪ್ಪಿಕೊಂಡು ಎಲ್ಲ ಕೂತರು. ಉಪವಿವಿಶು ಸಹಿತಾಸ್ತದಂತೆ. ಅವ್ರ ಹತ್ರ ಎಲ್ಲರೂ ಸಹ ಕೂತ್ಕೊಂಡ್ರು. ಅವ್ರ ಹತ್ರ ಕೂತ್ಕೊಂಡ್ರು ಒಂದು ಮಾತಿನಲ್ಲಿ. ಅಂತೆ ಕೂತರು, ಅಂತೆ ಶಿಷ್ಯರಂತೆ ಕೂತರು. ಇವರಂತೂ ಶಿಷ್ಯರೇ, ಪಾಂಡವರು. ಉಳಿದವರು ಶಿಷ್ಯರೇ. ಕೆಲವರು ಶಿಷ್ಯರು ಅಲ್ಲದೆ ಇದ್ದವರು ಕೂಡ ವಿನೀತರಾಗಿ ಶಿಷ್ಯರಂತಾನೇ ಕೂತರು. ತದಂತೆ ಅವ್ರ ಹತ್ತಿರದಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ. ಏನು ವಿಷಯ ಅಂತ ಕೇಳಿದರು, ಸರ್ವಜ್ಞರಾದರೂ ಕೂಡ.
ಕೃಷ್ಣಸ್ತದಾಹ ನೃಪತಿಂ. ನೋಡಿ ಯಾವ ಟೈಮಿಗೆ ಬಂದಿದ್ದಾರೆ ವೇದವ್ಯಾಸರು, ಬೇರೆ ಸೊಲ್ಯೂಷನ್ ಇಲ್ಲ ಆ ಟೈಮಿಗೆ ಬಂದು. ಅದಕ್ಕೆ ವೇದ ತಸ್ಮಾ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಬ್ರಹ್ಮಸೂತ್ರ ಉಪಯೋಗಿಸಿಬಿಟ್ರೆ ಏನಾಯ್ತು ಅಲ್ಲಿಗೆ ಫೈನಲ್. ಬ್ರಹ್ಮಸೂತ್ರ ಅಪ್ಲೈ ಮಾಡಿದ ಮೇಲೆ ಇದು ಬ್ರಹ್ಮಸೂತ್ರ ವೇದವ್ಯಾಸದೇವರು. ಆ ಲೆವೆಲ್ಲಲ್ಲಿ ಬ್ರಹ್ಮಸೂತ್ರ ಹೈಯೆಸ್ಟ್, ಮತ್ತೆ ಯಾರು ಮಾತಾಡಾಗಿಲ್ಲ. ಹೊರಪೀಠ ಗತಶ್ಚ ಅಲ್ಲೂ ಹಾಗೆ ಆಯಿತು. ಪಾಂಡವರು ಬಂದರು, ಇವರೆಲ್ಲ ಸ್ವೀಕಾರ ಮಾಡಬೇಕು, ದೊಡ್ಡ ಗಲಾಟೆ ನಡೀತು. ಸ್ವೀಕಾರ ಮಾಡೋದಿಲ್ಲ ಅಂತ ಅವರಂದ್ರು, ಗೊತ್ತಾಯ್ತಾ. ಆಗ ವೇದವ್ಯಾಸರು ಬಂದರು, ಒಳಗೋದ್ರೆ ಅದು ಚಪ್ಪ ಮತ್ತೆ ಬಾಯ ಮಾತಾಡಲಿ. ಸೊ ವೇದವ್ಯಾಸರ ಮಾತು ಏನದು, ವರ್ಡಿಕ್ಟ್ ಅಂದರೆ ಸುಪ್ರೀಂ ಮೋಸ್ಟ್ ವರ್ಡಿಕ್ಟ್. ಆದ್ದರಿಂದ ಮತ್ತೆ ಯಾರೂ ಪ್ರಶ್ನೆ ಮಾಡಾಗಿಲ್ಲ. ಇವತ್ತು ಅವ್ರನ್ನೇ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂತಂದ್ರೆ ಇವ್ರು ಮೂರ್ಖರಾಗಿದ್ದಾರೆ ಅಂತ ಅರ್ಥ. ತದಂತೆ ಕೃಷ್ಣಸ್ತದಾಹ ನೃಪತಿಂ ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯಯೇವ ಪೃಷ್ಟ ವೃಷವಾಯು ಪುರಂದರಾಹಿ ನಾಸತ್ಯದಸ್ತ್ರ ಸಹಿತ ಇಮಯೇವ ಇಂದ್ರಾಹ ಪೂರ್ವೇ ಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. ಆಚಾರ್ಯ, ಆ ಹಿಂದೆ ಹಿಡಿಂಬೆ ಪ್ರಸಂಗದಲ್ಲಿ ಅಲ್ಲಿ ವೇದವ್ಯಾಸರು ಇಳಿದು ಬಂದ್ರು ಅಂತ ಹೇಳಿದ್ರಲ್ಲ. ಹೌದು, ಯಾವಾಗ ಬಂದ್ರು ಹಾಗೆ ಈಗ ಬಂದ್ಬಿಡ್ತಾರೆ. ಬರ್ತಿರ್ಲಿಕ್ಕೆ ಇದ್ದಕ್ಕಿಂತ ಬರ್ತಾರೆ. ಹಾಗಾದ್ರೆ ಸ್ವಾಮಿ ಇದನ್ನ ಪಂಪ ಅಂತ ಹೇಳ್ತಾರೆ, ನನಗಿಲ್ಲಿ ಮಹಾಭಾರತ ನನಗೆ ಅಧ್ಯಾತ್ಮ ಅಲ್ಲ, ಏನಿದು ಲೌಕಿಕ ಅಷ್ಟೇ. ನಮ್ಮ ಜೈನ ಮತ ನಮಗೇನದು, ನಮಗೆ ಶಾಸ್ತ್ರ. ಮಹಾಭಾರತ ಏನದು ಲೌಕಿಕ. ಹೀಗೆ ಹೇಳಿ ಬರೀತಾನೆ. ಬರೆದಾಗ ವೇದವ್ಯಾಸರು ಯಾವಾಗ ಬಂದರೂ ಕೂಡ ಏನಂತ ಹೇಳ್ತಾನೆ, ಮೇಲಿಂದ ಹಿಡಿದ್ರು ಅಂತ ಹೇಳ್ತಾನೆ. ಒಂದು ಸರ್ತಿ ಕೂಡ ಏನಂತ ಹೇಳೋದಿಲ್ಲ, ನಡ್ಕೊಂಡು ಬಂದರು ಅಂತ ಹೇಳೋದು, ಯಾರೋ ಹೇಳ್ಕಳಿಸಿರು ಬಂದರು ಅಂತ ಹೇಳೋದಿಲ್ಲ. ಸೀದಾ ಮೇಲಿಂದ ಹಿಡಿದ್ರು ಅಂತ ಹೇಳಿ ಮತ್ತೆ ಹಾಗೆ ಮಾಯ ಆಗಿಬಿಟ್ಟು ಅದು ಬದಲಾಯಿಸೋಕ್ಕಾಗಲಿಲ್ಲ ಅದರ. ಅಂದರೆ ಅದು ಹೇಳಿದ ಅರ್ಥ ಏನು ಅಂದರೆ, ಆ ಪರಿಸ್ಥಿತಿ, ಅದು ವೇದವ್ಯಾಸರ ಬಗ್ಗೆ ಆ ಭಾವನೆ ಹೇಗಿದೆ ಅಂದರೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ. ಅದು ವೇದವ್ಯಾಸರ ಅಪಿಯರೆನ್ಸ್ ಆಗಿ, ಅಪಿಯರೆನ್ಸ್ ಆ್ಯಂಡ್ ಡಿಸಪಿಯರೆನ್ಸ್ ಕೂಡ ಹೇಗದು ಬರ್ತೆ, ಹೀಗೆ ಬರೋದು ಹಾಗೆ ಮಾಯ ಆಗಿಬಿಟ್ಟು. ಈ ಒಂದು ಇದರಲ್ಲೇ ವೇದವ್ಯಾಸರ ನೀವು ಅಲೌಕಿಕ ಅಂತ ಒಪ್ಪದೆ ಹೋದರೆ ಮಹಾಭಾರತ ಓದಲಿಕ್ಕೆ ಆಗೋದಿಲ್ಲ, ಓದಿದ್ರೆ ಉಪಯೋಗನೂ ಇಲ್ಲ. ಆ ಇದರಲ್ಲೇ ನೋಡ್ಬೇಕದು. ಕೃಷ್ಣಸ್ತದಾಹ ನೃಪತಿಂ ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯ ಏವ ವೃಷವಾಯು ಪುರಂದರಾಹ ಹಿ ನಾಸತ್ಯದಸ್ತ್ರ ಸಹಿತಾಹ ಇಮೆ ಏವ ಇಂದ್ರಾಹ ಪೂರ್ವೇ ಚ ಸಂಪ್ರತಿತನಃ ಚ ಹರೇರ್ಹಿ ಪಶ್ಚಾತ್. ಮುಂದೆ ಹೇಳ್ತಾರೆ, ಕೃಷ್ಣ ತದಾಹ, ವೇದವ್ಯಾಸರು ಹೇಳಿದ್ರಾಗ ನೃಪತಿಂ ತತ್ತಾಹ, ಹೀಗೆ ಹೇಳಿದರು. ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯ. ಮೊದಲು ಹೇಳಿದ್ದೇನವರು, ಏನಪ್ಪ ಪ್ರಶ್ನೆ ಅಂದರು, ಈ ಮದುವೆ ಆಗಬೇಕಾಗಿದೆ. ಸರಿ, ಏನಂತೆ, ನಾನು ದ್ರೌಪದಿನ ಮದುವೆ ಮಾಡ್ಕೊಳ್ಳೋಕ್ಕೋ 4 ಜನ ಮದುವೆ ಆಗ್ತೇನೆ ಅಂತ ಹೇಳ್ತಾರೆ. ಸರಿಯಾದು, ಭಾರಿ ತಪ್ಪೋದು. ಕೊಡಬೇಕು ಬೇಡ, ಕೊಟ್ಬಿಡು ಜೊತೆಗೆ ಹೇಳೋದಾರು ಸರಿಯಲ್ಲ. ಒಬ್ಬ ಸ್ತ್ರೀ ಅನೇಕ ಪುರುಷ ಮದುವೆ ಆಗಬಹುದಾ, ಸಾಧ್ಯ ಇಲ್ಲ. ದ್ರೌಪದಿ ಮದುವೆ ಮಾಡಿ ಅವಶ್ಯ ಮಾಡೋದು. ಆ್ಯಕ್ಷನ್ ಇರೋದೇನಲ್ಲಿ ಥಿಯರಿ ಹಾಗೇ ಇದೆ, ಕೊಡು ಅಂತ ಹೇಳ್ತಾರೆ. ಅದು ಎಕ್ಸೆಪ್ಷನ್ ಅಂತ ಅರ್ಥ. ಇದೇನಲ್ಲ, ಆಗಲ್ಲ. ಅವ್ರು ಏನಿದು ಕಾಜ ನ್ಯಾಯ ಅಂತಾರಲ್ಲ, ಹಾಗೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಹೇಳ್ತಾರೆ. ಇಲ್ಲ, ನಿನಗೆ ಗೊತ್ತಿಲ್ಲ, ಬೇರೆಯವ್ರ ಆ ರೀತಿ ಮಾಡಕ್ಕೆ ಬರೋದಿಲ್ಲ. ಅದು ಮೊದಲೇ ಸಿದ್ಧಾಂತ. ಬೇರೆ ಯಾರು ಕೂಡ ಏನು ಮಾಡಕ್ಕೆ ಬರೋದಿಲ್ಲ. ಒಬ್ಬ ಸ್ತ್ರೀಗೆ ಅನೇಕ ಪತ್ನಿಯರು ಪುತಿಯರೆಲ್ಲ ಸಾಧ್ಯವೇ ಇಲ್ಲ. ಈ ಕೇಸ್ ಆಗಲ್ಲ, ಕೊಟ್ಟು ಮದುವೆ ಮಾಡು ಅಂತೇಳಿ. ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯ ಏವ, ಅವ್ರು ಹೇಳಿದಂತೆ 5 ಜನ ಪಾಂಡವರಿಗೆ ಕೊಟ್ಟು ಮದುವೆ ಮಾಡು. ಇದೇನು ಭಾರಿ ಅನ್ಯಾಯ ಆಗೋದಿಲ್ಲ. ಯಾಕೆಂದರೆ ಒಬ್ಬ ಇವರಿರೋದು 5 ಪುರುಷರು, ಅಷ್ಟು ಕಾಣಿಸುತ್ತೆ ಹೋದಲ್ಲೋ. ಅವ್ರು ಯಾರೋ ದೇವತೆಗಳವರು ಫಸ್ಟಿಗೆ. ಯಾರ್ಯಾರು, ವೃಷ ವಾಯು ಪುರಂದರಾಹ. ವೃಷ ಯಮ ಧರ್ಮರಾಜ, ವಾಯು ಭೀಮಸೇನ ದೇವರು, ಪುರಂದರ ಇಂದ್ರ, ನಾಸತ್ಯದಸ್ತ್ರ ಸಹಿತ ನಕಲ ಸಹದೇವರು, ದೇವತೆಗಳಿವರು. ಇಮೇವ ಇಂದ್ರಾಹ, ಮೊದಲೇನಾಗಿದ್ದವರು ಇವರು, ಪೂರ್ವೇ ಇಂದ್ರಾಹ. 10 ಜನ ಈಗಿನ ಇಂದ್ರ, ಹಿಂದಿನ 4 ಜನ ಹಿಂದಿನ ಇಂದ್ರರು. ಸಂಪ್ರತಿತನಶ್ಚ, ಅದಕ್ಕೆ ಪೂರ್ವೇ ಅವರು, ಸಂಪ್ರತಿತನ ಈತ. ಹರೇರ್ಹಿ ಪಶ್ಚಾತ್, ಇದಕ್ಕಿಂತ ಮುಂಚೆ ಇದ್ದವ್ರು ಯಾರು, ನಾರಾಯಣ. ಒಟ್ಟು 7 ಜನ ಇಂದ್ರರು, ಸಪ್ತೇಂದ್ರರು. ಪಾಂಡವರು ಎಷ್ಟಾದ್ರೆ ಈಗ ಅಲ್ಲಿ ಎಷ್ಟು ಜನ ಇದ್ದಾರೆ ಪಾಂಡವರು, 5 ಜನ ಇದ್ದಾರೆ. ಇವರು ಎಷ್ಟು ಜನ, ಇಂದ್ರ 2 ಸರ್ತಿ ಆಗ್ತಾರೆ. ಈತ ಪುರಂದರ 2 ಸರ್ತಿ ಆಗೋ. ಅವು ಹಿಂದೆ ಇರೋದು ಯಾರು, ಮೊದಲಿಗೆ ಇರೋದು ಯಾರು, ನಾರಾಯಣ, ಯಜ್ಞನಾಮಕ ಇಂದ್ರ. ಅದಕ್ಕೆ ಹರೇರ್ಹಿ ಪಶ್ಚಾತ್, ಹರಿ ಆದಮೇಲೆ ಯಜ್ಞನಾಮಕ ರೂಪದ ಶ್ರೀಹರಿ ಇಂದ್ರ ಪದವಿಯಲ್ಲಿದ್ದ ಅನಂತರ ಕಾಲದಲ್ಲಿ ಇವರೆಲ್ಲ ಇದ್ದವರು. ಅದು ಪೂರ್ವೇಂದ್ರರು, ಇವರು ಪರಿಚಯ ಮಾಡಿದರು. ಇನ್ನು ಪೂರ್ವೇಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. ಸಂಪ್ರತಿತನಃ ಅಲ್ಲಿಲ್ಲ, ಪೂರ್ವೇ ಬಹುವಚನ ಉಪಯೋಗಿಸಿದ್ರು. 4 ಜನ, ಒಬ್ಬನಾಗಿದ್ದಕ್ಕೆ ಸಂಪ್ರತಿತನಃ ಏಕವಚನ ಹೇಳಿದ್ರು. ಅರ್ಥ ಆಯ್ತಾ, ಹರೇರ್ಹಿ ಪಶ್ಚಾತ್. ಮತ್ತೆ ಹಾಗಿದ್ದರೆ ಇವರಾಯಿತು. ಈ ಹುಡುಗಿ ಒಬ್ಳಲ್ಲ ಅಂತ ಕೇಳಿದರೆ, ಯೇಷಾಂ ಸ್ತ್ರೀಯಶ್ಚ ನಿಖಿಲಾಹ ಅಪಿ ಚೈಕ ದೇಹಾಹ ಪುತ್ರೀ ತವೈವನ ತತೋತ್ರ
ವಿರುದ್ಧತಾ ಹಿ ಇತ್ಯುಕ್ತವತ್ಯಪಿ ತದಾ ನೃಪತಶ್ಚಕಾರ ಸಂವಾದಿನೀಂ ನ ಧಿಯಮೇನ ಮಥಾಹ ಕೃಷ್ಣಃ ಯೇಷಾಂ ಸ್ತ್ರಿಯಃ ಚ ನಿಖಿಲಾಃ ಅಪಿ ಚ ಏಕದೇಹಾಃ. ಇವರ ಪತ್ನಿಯರೇ ಒಂದೇ ದೇಹದಲ್ಲಿದ್ದಾರಷ್ಟೇನೆ. ದೇಹ ಒಂದೇ ಹೊರತು ಏನಲ್ಲ, ದೇಹ ಒಂದೇ ಹೊರತು ಏನಲ್ಲ, ಅವರು ವ್ಯಕ್ತಿ ಒಂದಲ್ಲ. ದ್ರೌಪದಿ ದೇಹದಲ್ಲಿ ಒಂದು ಮದುವೆ ಆಗ್ತಾ ಇಲ್ಲ. ಈಗ ಒಂದು ಮದುವೆ ಎಲ್ಲ ಆಗ್ತಿರೋದು. ಎಷ್ಟು ಮದುವೆ ಆಗುತ್ತೆ ಈಗ? 5 ಮದುವೆನೇ ಆಗ್ತಾ ಇದೆ. ಆದ್ದರಿಂದ ಸಮಸ್ಯೆ ಒಗಟು ಬಿಟ್ಟು ಹೋಯ್ತು. ಈಗ ಒಬ್ಬ ಸ್ತ್ರೀಗೆ ಅನೇಕ ಕಂಡಿದ್ರೆ ಸರಿಯಲ್ಲ, ದ್ರೌಪದಿನ ಅನೇಕರು ಕೊಂಡು ಮದುವೆ ಮಾಡು ಅಂತ ಹೇಳಿದ್ರೆ ಹಾಗೆ ಒಬ್ಬ ಸ್ತ್ರೀ ಅಲ್ಲ ಅಂತ ಉತ್ತರ. ಅದಕ್ಕೆ ಒಬ್ಬ ಸ್ತ್ರೀ ಅಲ್ಲ. ಯಾರಿವರು? ಯೇಷಾಂ ಸ್ತ್ರೀಯ, ಇವರೇನು 5 ಜನ ಇದ್ದಾರಲ್ಲ, ಇವರು ನೇತ ಪತ್ನಿಯರೇ ಇಲ್ಲಿ ಕೂತಿರೋದು ಒಳಗಡೆ. ಆದ್ದರಿಂದ ಮದುವೆ ಎಂಥ ಮದುವೆ ಆಗುತ್ತೆ ಇದು? ಒಬ್ಬ ಸ್ತ್ರೀಗೆ ಒಬ್ಬ ಪುರುಷ, ಅದು ನೇತ ಪತಿಯರು, ಅವರಿಗೆ ಮದುವೆ ಆಗೋದ್ರಿಂದ ಬಟ್ ಮದುವೆ ಮಾಡು ಅಂತ ಹೇಳಿ. ಸಂಪ್ರತಿ ತರಶ್ಚ ಹರೇರ್ಹಿ ಪಶ್ಚಾತ್ ತೇಷಾಂ ಸ್ತ್ರೀಯಶ್ಚ ನಿಖಿಲಾ ಅಪಿ ಚ ಏಕದೇಹಾಃ ಪುತ್ರಿ ತವ ಏವ, ಒಟ್ಟಾಗಿ ಸೇರಿಕೊಂಡೇ ಮಗಳಾಗಿ ಅವತಾರ ಮಾಡಿರೋದು. ತವ ಏವ ನ ತತೋತ್ರ ವಿರುದ್ಧತ, ಆದ್ದರಿಂದ ವಿರೋಧ ಇಲ್ಲ ಇದರೊಳಗೆ. ಈ ಮದುವೆಗೆ ಏನಿಲ್ಲ, ವಿರೋಧ ಇಲ್ಲ. ವೇದವ್ಯಾಸ ಸ್ವತಃ ಹೇಳಿ ನಿಂತು ಮಾಡಿಸಿದ ಮದುವೆ. ಇತ್ಯುಕ್ತವತ್ಯಪಿ ತದಾ ನೃಪತಶ್ಚಕಾರ, ಇಷ್ಟು ಹೇಳಿ ನೃಪರಾಜನಿಗೆ ಏನು ಬರಲಿಲ್ಲ? ಸಂವಾದಿನೀಂ ನ ಧಿಯಂ ಏನ ಮಥಾಹ ಕೃಷ್ಣಃ. ಇಟ್ಟು ವೇದವ್ಯಾಸರು ಹೇಳಿದಾಗಲೂ ಕೂಡ ನೃಪದನಿಗೆ ಏನಾಯಿತು? ಸಂವಾದಿನೀಂ ಧಿಯಂ. ವಿವಾದ ಅಂದರೆ ಒಪ್ಪದೇ ಇರೋದು, ಸಂವಾದ ಒಪ್ಪೋದು, ಒಪ್ಪುವ ಬುದ್ಧಿ ಬರಲಿಲ್ಲ. ಇಷ್ಟು ವೇದವ್ಯಾಸರು ಹೇಳಿದ್ರು ಕೂಡ ಆತನಿಗೆ ಒಪ್ಪುವ ಬುದ್ಧಿ ಬರಲಿಲ್ಲ. ಇಲ್ಲಿ ಭೀಮಸೇನರು ಒಪ್ಪಲಿಲ್ಲ. ಅದೇನಾಯ್ತು ಈಗ? ಆ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಯ್ತು. ವೇದವ್ಯಾಸರ ಮಾತನ್ನ ಒಪ್ಪಳಕ್ಕೆ ಸಂದೇಹ ಪಟ್ಟ ಅಂದರೆ ಭೀಮಸೇನರಿಗೆಲ್ಲ ತೋರಿಸಿ ಏನು ಕೇಳಕ್ಕೆ ಹೋಗಲಿಲ್ಲ, ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟು. ಅದು ದೊಡ್ಡದು. ಆ ಅರ್ಥದಲ್ಲಿ ಸಂವಾದಿನೀಂ ಧಿಯಂ ನಚಕಾರ ಏನ ಮಥಾಹ ಕೃಷ್ಣ. ವೇದವ್ಯಾಸರು ಬೈಲಿಲ್ಲ ಆಗ, ನನ್ನ ಮಾತೇ ಕೇಳೋದು, ಹಾಗೆಲ್ಲ ಕೇಳಲಿಲ್ಲ. ಹಾಗೆ ಹೇಳ್ಬಾರ್ದು. ನಾನು ದೊಡ್ಡವ್ರು, ನನ್ನ ಮಾತು ಕೇಳು ಅಂತ ಯಾರು ಹೇಳ್ತಾರೋ ಏನು ಮಾಡ್ತಾರೋ ಅವರು? ತಪ್ಪು ಮಾಡ್ತಾರೆ. ಆ್ಯಕ್ಚುಲಿ ವೇದವ್ಯಾಸ ಹೇಳ್ಬೋದು, ಸಾಕ್ಷಾತ್ ದೊಡ್ಡವರೇ ಅವರು, ಹುಡಿದವ್ರಾಗ ಹೇಳಬಾರ್ದು. ವಿಷಯ ಇಷ್ಟು ಹೇಳಿದ್ದೀನಿ ಇಷ್ಟ ಅಂತ ಅಷ್ಟು ಹೇಳಬೇಕೆ ಹೊರತು ಏನು ಡಿಮ್ಯಾಂಡ್ ಮಾಡಕ್ಕೆ ಬರೋದಿಲ್ಲ. ನನ್ನ ಮಾತನ್ನು ಒಪ್ಪಲೇಬೇಕು ಅಂತ ಹೇಳಬಾರ್ದು. ನನ್ನ ಮಾತು ಯಾಕೆ ಒಪ್ಪೋದಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಯಾಕೆ? ಅವರಿಷ್ಟ ಇದೆ, ಕೇಳಿದವರವರು ಅವ್ರು ಒಪ್ಪಿಗೆ ಸರಿ ಇಲ್ಲೋದ್ರಿಲ್ಲ. ಡಾಕ್ಟರ್ ಜೋರು ವ್ಯವಸ್ಥೆ ತೊಗೊಂಡು ಜೋರು ಮಾಡಾಗಿಲ್ಲ, ಗೊತ್ತಾಯ್ತಾನೆ. ಇದು ಬೇಡಪ್ಪ ನಾನು ತೊಗೊಳೋದಿಲ್ಲ ಅಷ್ಟೇ, ತೊಗೊಳ್ಳೇಬೇಕು ಅಂತ ಹೇಳಾಗಿಲ್ಲ. ರೋಗಿ ವಾಸಿ ಆಗ್ಬೇಕಾದ್ರೆ ತಗೋ ಅಷ್ಟೇ, ಅಡ್ವೈಸ್ ಮಾಡ್ಬೋದೇ ಹೊರತು ಕಂಪೇಲ್ ಮಾಡಾಗಿಲ್ಲ. ಏನೋ ಹಾಂ ಅಲ್ಲ, ನರಕ ಆಗಲಿಲ್ಲ, ಪುಣ್ಯ ಕಡಿಮೆ ಆಯಿತು. ಇದು ಆ್ಯಕ್ಚುಲಿ ಒಪ್ಪೋದೇ ಇಲ್ಲ ಅಂತ ಹೇಳಿ ಏನಾಗ್ತಿತ್ತು, ಅದು ನರಕ ಆಗೋದು. ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ, ಇನ್ನೂ ನನಗೆ ಸಾಲದು ಅಂತ ಅರ್ಥ. ಅಂದರೆ ಈ ಒಪ್ಪೋದೆಲ್ಲ ಎದ್ದು ಹೋಗ್ಬಿಡಿ ದಯವಿಟ್ಟು ನಾನು ಹೋಗ್ತೀನಿ, ಹಾಗೆ ಮಾಡಲಿಲ್ಲ. ದುರ್ಯೋಧನ ಸಮಾತ್ಯಾಗ ಮಾಡ್ತಾನೆ ಕೃಷ್ಣ ಹೇಳಿದಾಗ, ಹಾಗೆಲ್ಲ ಮಾಡಲಿಲ್ಲ. ಇನ್ಮೇಲೆ ರೆಸಿಸ್ಟ್ ಮಾಡಲಿಲ್ಲ. ಏನು ಮಾಡ್ದ? ಇನ್ನೂ ಸಾಧನ, ಇನ್ನೂ ಹೇಳಬೇಕಾಗುತ್ತೆ. ಇದೇ ಸ್ಥಿತಿಯಲ್ಲಿ ನಾನು ಒಪ್ಲಕ್ಕೆ ಆಗ್ತಾ ಇಲ್ಲ. ಅದು ಹಂಬಲ್ಲಾಗಿ ಹೇಳೋದು ಬೇರೆ, ಜೋರಾಗಿ ಹೇಳೋದು ಬೇರೆ. ಹಂಬಲ್ಲಾಗಿ ಹೇಳಿಕೊಂಡು ನನ್ನ ಬುದ್ಧಿಗೆ ನೀವು ಹೇಳೋದು ಸರಿ ಎಲ್ಲ ಕರೆಕ್ಟೇ, ನಾವು ಹೇಳಿದ್ರೆ ಎಷ್ಟೊತ್ತೆ ಸರ್ ಹೇಳಿದ್ದು ಕರೆಕ್ಟೇನೆ, ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬೋದಲ್ಲ. ನಾನು ಹೇಳಿದ್ರೆ ಅರ್ಥ ಆಗೋಲ್ಲ ಅಂತ ಕೇಳಾಗಿಲ್ಲ ಅವನು. ಏನು ಹೇಳ್ಬೇಕು ಅವನು? ಯಾಕೆ ಅರ್ಥ ಆಗಿ ಕೇಳಿಬಿಟ್ಟು ಇನ್ನೊಂದು ರೀತಿ ಹೇಳಿ ಕನ್ವಿನ್ಸ್ ಮಾಡ್ತಾನೆ. ಅದಕ್ಕೆ ಕರ್ತವ್ಯ ಆತನು. ಹುಡುಗನಿಗೆ ಏನು ರೈಟ್ ಇದೆ ಹೇಳೋದಕ್ಕೆ? ಅವ್ನು ಪಾಠ ಕೇಳ್ತಾ ಇದ್ದಾರೆ, ಅರ್ಥ ಆಗಿಲ್ಲ, ಅರ್ಥ ಮಾಡಿಸ್ಕೋಬೇಕಾದ ಮಾಡಿಕೊಳ್ಳೋ ಜವಾಬ್ದಾರಿ ಇವರಿಗಿದೆ, ಅರ್ಥ ಹೊಣೆಗಾರಿಕೆ ಅವನಿಗಿದೆ. ಅವಾಗ ಇನ್ನೂ ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ಏನೂ ತಪ್ಪಲ್ಲ. ನೀವು ಅರ್ಥ ಆಗ ಹೇಳಿ ಅವರು ಬೈಲಕ್ಕೆ ಹೋಗಬಾರ್ದು. ಮತ್ತೆ ನನಗೆ ಅರ್ಥ ಆಗಿಲ್ಲ ಹೇಳ್ಬೋದಾಗ. ಆದ್ದರಿಂದ ಈತನ ನರಕಕ್ಕೆ ಕಾರಣ ಆಗಲಿಲ್ಲ. ದುರ್ಯೋಧನ ನರಕಕ್ಕೆ ಕಾರಣ ಆಯಿತು. ಏನೋ ಧರ್ಮದ ಕಾರಣ ಆಗ್ಲಿಕ್ಕೆ ಕಾರಣ ಏನು? ಒಪ್ಪೋದಿಲ್ಲ, ಹೇಳೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ಟ ಸ್ಫೂರ್ತಿಯಾಗಿ, ಹೇಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನರಕಕ್ಕೆ ಕಾರಣ ಆಯಿತು. ಅವಾಗ ಏನು ಹೇಳಿದ್ರು, ನಾನೇ ಕೊಂದ್ಮೇಲೆ ಸೇರಿಸಿದೆ ಅದನ್ನು, ಅಶ್ವತ್ಥಾಮ ಕುಂಜಾರ ಸೇರಿಸಿದೆ. ಅಲ್ಲಿಗೂ ನಂಬಿಕೆ ಬಂದಿಲ್ಲ ಆತನಿಗೆ, ಅದಕ್ಕೆ ಪನಿಷ್ಮೆಂಟ್. ಇಲ್ಲಿ ಆ ಪ್ರಸಂಗ ಬಂದಿಲ್ಲ ಇನ್ನು. ಹಾಂ ಅದೇ ಆಗಲಿಲ್ಲ, ಅದೇ ಹೇಳ್ತಿದ್ದು. ಯಾವ ಗುಂಪಿ ಸೇರಲಿಲ್ಲ ಆತೀಗ? ಯಾವ ಗುಂಪಿ? ರುಜುಗುಡ ಸಾಲಿ ಸೇರಲಿಲ್ಲ. ರುಜುಗುಡಾಗಿ ಏನು ಮಾಡ್ತಾರಾಗ? ಕಷ್ಟ ಒಪ್ಕೊಬಿಡ್ತಾರೆ. ಇದು ಬಹಳ ಮುಖ್ಯವಾದ್ದು. ನಾತ್ರ ಪ್ರಮಾಮ ಹೃದಯ ಪ್ರತಿಭಾತ್ಯದಾತ್ ಏಷ ಸ್ತ್ರೀಯೇಷಾಂ ಸ್ತ್ರೀಯಸ್ತ ನಿಖಿಲ ಅಪಿ ಚೈಕ ದೇಹಾಹ. ಇವೆಲ್ಲ ಎಷ್ಟು ಧರ್ಮ ಸೂಕ್ಷ್ಮ. ದೃಪದರಾಜನ ನಾವು ಮಾಡಲ್ ಮಾಡಿಕೊಂಡ್ರೆ, ವಿಷಯ ಒಪ್ಕೋಬೇಕಾದ್ರೆ ನಾವು ಎಷ್ಟು ನಮಗೆ ಕನ್ವಿನ್ಸ್ ಆಗೋವರೆಗೂ ಸುಳ್ಳು ಹೇಳಿ ಉಪಯೋಗ ಇಲ್ಲ. ಅದರಿಂದ ಒಪ್ಪದೆ ಆಮೇಲೆ ಏನೋ ಹೇಳಿಬಿಟ್ಟು ಮನುಷ್ಯ ಅಡ್ವಾಂಟ್ ಮಾಡಿಬಿಟ್ಟು ಹೇಳಿಬಿಟ್ಟು ಅಂತ ಹಾಗೆಲ್ಲ ಮಾಡಬಾರ್ದು. ಕನ್ವಿನ್ಸ್ ಆಗಬೇಕು, ಮಾಡಬೇಕಾ ಹೇಳಬೇಕಾದವ್ರು ಜವಾಬ್ದಾರಿ ತಿಳ್ಕೊಂಡ್ಬಿಡ್ತಾ 15 ದಿವಸ ವಾದ ಮಾಡಿದ್ರು. ಗೊತ್ತಾಯ್ತು. ಅವ್ರಿಗೆ ಆಚಾರ್ಯ ದೊಡ್ಡವರತ್ತು ಅಷ್ಟೇ ಒಪ್ಕೊಳ್ಳಿಲ್ಲ ಅವರು. ಆಚಾರ್ಯ ಕೂಡ ಏನು ಮಾಡಿದರು? ಈಗ ಇದು ಹೇಳಲೇ ಇಲ್ಲ, ಏನು ಪ್ರಶ್ನೆ ಕೇಳಿ ಕನ್ವಿನ್ಸ್ ಮಾಡಿದರೆ ಹೊರತು ಮಾಡಲಿಲ್ಲ.
ಜ್ಞಾನದ ಪ್ರಶ್ನೆ ಬಂದಾಗ ಅಲ್ಲಿ ಯಾರು ಏನು ಮಾಡಿಕೊಡೋದು, ಕಂಪೇಲ್ ಮಾಡ್ಬಾರ್ದು, ಫೋರ್ಸ್ ಮಾಡಿದ್ರೆ ತಪ್ಪಾಗತ್ತೆ. ಆ ಹಿನ್ನೆಲೆ ಕೃಷ್ಣ ಕೂಡ ಅಷ್ಟೇ, ನೋಡು ಸರಿಯಾಗಿದೆ ಮಾಡೋದು ತಪ್ಪು, ಇಲ್ಲ ಸಾಹಿತ್ಯ ಅಷ್ಟೇ, ನಾವೇನು ಮಾಡೋಕ್ಕಾಗತ್ತೆ ಅಷ್ಟು ಹೇಳಿದ್ರೆ ಹೊರತು ಇದು ಮಾಡಲಿಲ್ಲ. ಕೃಷ್ಣ ಬಸ್ ಏನು ಮಾಡ್ಬೋದಾಗಿತ್ತು, ಎಲ್ಲ ಹೊರಗೆ ರಾಜ್ಯ ಕೊಟ್ಬಿಡ್ಬೋದಾಗಿತ್ತು. ಹೊತ್ತಾನೆ ಇವಾಗ ಹೇಳ್ತಾಳೆ ಧೃತರಾಷ್ಟ್ರ ಹೇಳ್ತಾಳೆ, ಸರ್ ಇವನ್ನೆಲ್ಲ ಶಿಕ್ಷಿಸ್ಬಿಟ್ಟು ನೀರು ನನ್ನ ಕೈಲಿ ಆಗಲ್ಲ, ಇಷ್ಟ ಬಂದ ಮಾಡೋದು ಅದೆಲ್ಲ ಮಾಡಿ ನೀವು ಹೇಳ್ಬೇಕು, ನಿಮ್ಮ ಜವಾಬ್ದಾರಿ ಅಂತ. ಯಾರು ಏನ ಏನ ಹೌದು ಅಲ್ಲ, ಅದು ಹೇಳಿದ್ದು ಅವರ ಒಟ್ಟಿಗೆ ಅವರ ಸಂಸ್ಕಾರ ಟೈಪ್ ಕಾರಣ ಏನ ಸಂಸ್ಕಾರ, ಅವರ ಎಫೆಕ್ಟು. ಕೆಲವು ರೋಗ ಬೇಗ ಹೋಗುತ್ತೆ, ಕೆಲವು ಡಿಲೇ ಆಗುತ್ತೆ. ಆದ್ದರಿಂದ ಡಾಕ್ಟ್ರಿಗೆ ಏನಿರಬೇಕಾಗಿ ಹೇಳ್ತಾರೆ, ನೋಡಪ್ಪ ಇದು ಸಣ್ಣ ಪುಟ್ಟ ರೋಗ ಅಲ್ಲ, ಇಟ್ ರಿಕ್ವೆಸ್ಟ್ ಲಾಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ಕೆಲವರು ಡೋಂಟ್ ವರಿ ಹೋಗುದು ಅಂತ ಹೇಳ್ತಾರೆ. ಆದರೆ ಆ ರೋಗದ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಸ್ಟೇಟಸ್ ಒಂದು, ಸ್ವರೂಪ ಒಂದು, ಆ ಪರಿಸ್ಥಿತಿ ಒಂದು, ಅದೆಲ್ಲನೂ ಡಿಪೆಂಡ್ ಆಗುತ್ತೆ. ಕೆಲಸ ಸ್ವರೂಪ ದೊಡ್ಡದೇ ಆಗಿದ್ದರೂ ಕೂಡ ಪ್ರಶ್ನೆಗಳು ಯಾವುದೋ ಕಾರಣದಿಂದ ಜಾಸ್ತಿ ಸಂಸ್ಕಾರ ಸೇರಿದರೆ ಹೆಚ್ಚು ಟೈಮ್ ತೊಗೋಬೋದು. ಕೆಲವು ಆ ಕ್ಷಣಕ್ಕೆ ಆಗಿಬಿಡುತ್ತೆ. ಜ್ಯೇಷ್ಠ ಐತಿಗಳು ಬೇಗ ಒಪ್ಕೊಂಡ್ರು, ಅಚ್ಯುತ ಎಷ್ಟು ಟೈಮ್ ತೊಗೊಂಡ್ರು. ಆ್ಯಕ್ಚುಲಿ ಜ್ಯೇಷ್ಠ ಐತಿಗಳು ಅಚ್ಯುತ ವಯಸ್ಸಿನಲ್ಲಿ ಸಣ್ಣವರು, ಇವ ಆಚಾರ್ಯ ಸೀನಿಯರ್ ಅಷ್ಟೇ ವಯಸ್ಸಿನಲ್ಲಿ. ಅವರು ಗುರುಗಳ ಹೆಸರಿಗೆ ಅವರು ತುಂಬ ಟೈಮ್ ತೊಗೊಂಡ್ರು. ಇವ್ರು ಮೊದಲೇ ಒಪ್ಕೊಂಡ್ಬಿಟ್ರು, ಪ್ರಶ್ನೆನೇ ಕೇಳಲಿಲ್ಲ, ಅಷ್ಟೇ ಒಪ್ಕೊಂಡ್ಬಿಟ್ರು. ಇವ್ರು ಪ್ರಶ್ನೆ ಮಾಡಿ ಕನ್ವಿನ್ಸ್ ಆಗಿ ತೊಗೊಂಡ್ರು. ಅದು ಆಚಾರ್ಯ ಒಬ್ಬರೇ ಏನು ತೋರಿಸುತ್ತೆ, ಇದು ಶ್ರೋತೃಗಳಲ್ಲಿ ತಾರತಮ್ಯ ಇದೆ. ಶ್ರೋತೃಗಳ ತಾರತಮ್ಯ ಇದ್ದಾಗ ತಕ್ಷಣ ಒಪ್ಕೊಳ್ಳದೆ ಹೋದಾಗ ಏನು ಮಾಡಬಾರ್ದು, ಕೆಲವು ಹುಡುಗರು ಏನು ಮಾಡ್ತಾರೆ, ಪಾಪ ಇನ್ನೂ ಅರ್ಥ ಆಗಿಲ್ಲ ಅಂತ ಮತ್ತೆ ಬಂದು ಕೇಳ್ತಾರೆ. ಅವಾಗ ಏನು ಮಾಡಬೇಕು, ಹುಡುಗರು ಅಪ್ರಿಷಿಯೇಟ್ ಮಾಡ್ತಾರೆ ಬೆಸ್ಟ್. ಯಾತಕ್ಕೆ, ಇವ್ನು ಪಾಪ ಭಾಳ ಕನ್ಸರ್ನ್ ಇದೆ, ಅರ್ಥ ಮಾಡ್ಕೊಳ್ಳೇಬೇಕು ಅಂತಿದೆ ಪಾಪ, ಅದರಿಂದ ಅಂತ ಬೈದು ಕಳಿಸೋದಿಲ್ಲ. ಕೆಲವರು ಇರ್ತಾರೆ ಕೆಟ್ಟ ಬೇಸ್ಟ್ ಇರ್ತಾರೆ, ಬಾಯಿ ಬಂದ ಬೈದು ಯಾವತ್ತೂ ಬೈತಿರ್ತಾರೋ, ಅದು ಬೇರೆ ಮಾತು. ಒಳ್ಳೆ ಬೇಸ್ಟ್ ಏನು ಮಾಡ್ತಾರೆ, ಇನ್ನೂ ಅರ್ಥ ಆಗಲಿಲ್ಲ ನನಗೆ, ಹಾಗಿದ್ರೆ ಒಂದು ಕೆಲಸ ಮಾಡೋ, ಇನ್ನೊಂದು ಕ್ಲಾಸ್ ಇದೆ ಆಮೇಲೆ ಹೇಳ್ತೇನೆ ಅಂತ ಸೌಮ್ಯ ಅವ್ರು ಮತ್ತೆ ಹೋಗ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಇಬ್ಬರಲ್ಲೂ ಗೌರವ ಇರುತ್ತೆ. ಇವರಿಗೆ ಹುಡುಗರ ಕನ್ಸರ್ನ್ ಬಗ್ಗೆ ಇವರಿಗೆ ಗೌರವ ಇದೆ, ಪ್ರೀತಿ ಬರುತ್ತೆ. ಅವರು ಇಷ್ಟು ಹೇಳ್ಕೊಟ್ರಲ್ಲ, ಅದು ಗೌರವ ಇದ್ದೇ ಇದ್ದಿದ್ದು ಬಂದಾಗ ಅದು ಒಳ್ಳೆ ಜ್ಞಾನ ಉಳಿಯುತ್ತೆ. ಶಾರ್ಟ್ ಟೆಂಪರ್ ಆಗಿದ್ದವ್ರು ಮೆಸ್ಟ್ ಆಗಬಾರ್ದು ಎಂದು, ಏನಾಗುತ್ತದ ಪಜಿತಾ ಹೋಗ್ಬಿಡ್ತಾರೆ. ಬಾಡಗಿಲ್ಲ ಯಾರು ಹೇಳಿದ್ರೆ ಕೇಳಲೇಬೇಕು. ಡಾಕ್ಟ್ರು ಅಷ್ಟೇ, ಶಾರ್ಟ್ ಟೆಂಪರ್ ಇದು ಪಜಿತಾ ಆಗ್ಬಿಡುತ್ತೆ. ಇನ್ನೊಂದು ಪ್ರಶ್ನೆ ನೋಡು ಕೊಟ್ಟಿದ್ದು ತೊಗೊಂಡು ಸುಮ್ಮನೆ ಹೋಗ್ತೀರಾ ಆ ಕಡೆ ಅಂತ ಹೇಳಬಾರ್ದು. ಆ ಸಮಸ್ಯೆ ಏನಿದ್ರು ಹೇಳಬೇಕು. ಯೇಷಾಂ ಸ್ತ್ರೀಯಶ್ಚ, ಎಷ್ಟೋ ಸತಿ ಒಳ್ಳೆ ಡಾಕ್ಟರ್ ಆಗಿಬಿಟ್ರೆ ಪೇಷಂಟ್ಗೆ ಅರ್ಧ ಜೀವ ಬಂದಾಗ ರೋಗ ವಾಸಿ ಆದಷ್ಟು ಖುಷಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ನೀವು ಹೇಳಿದ್ದೆ ಸರಿಯಾಗಿ ಕೇಳಿಸ್ಕೊಂಡ್ಬಿಟ್ರೆ ಸಾಕು. ಇವ್ರಿಗೆ ಏನೋ ಕೇಳಿದೆ ಅವ್ರು ನೀವು ಹೇಳ್ತಾರೆ ಇರ್ತಾರೆ, ತೊಗೊಂಡು ಆಮೇಲೆ ಹೇಳೋ ಬಂದು ತೊಗೊಬಿಡು ಅಂತ ಹೇಳಿದ್ರೆ ಎಷ್ಟು ಬ್ಯೂಟಿ ಮೀನಿಂಗ್ಲೆಸ್ ಅವರು. ಅಂಥವ್ರು ಇರ್ತಾರೆ, ಅವ್ರಿಗೆ ಹೇಳೋದಕ್ಕಾಗೋದೇ ಇಲ್ಲ, ಪಜಿತಿ ಆಗಿಬಿಡತ್ತೆ. ಬೇರೆಯವ್ರು ಹೋಲಕ್ಕೆ ಬೋಗುರು, ಯಾವುದೋ ಹಳ್ಳಿ ಊರು ಹತ್ತತ್ರ ಏನು ಮಾಡಬೇಕು ಪಾಪ, ಹಾಗಿರಬಾರ್ದು. ಇತ್ಯುಕ್ತವತ್ಯಪಿ ತದಾ ದ್ರುಪದಶ್ಚಕಾರ ಸಂವಾದಿನೀಂ ನ ಧಿಯಂ ಅಥ ಏನಂ ಅಥ ಆಹ ಕೃಷ್ಣ. ನೋಡಿ ಅವ್ರ ಅಪ್ರೋಚ್ ನೋಡಿ ವೇದವ್ಯಾಸರು. ಕೃಷ್ಣನು ಕೃಷ್ಣ ಒಂದು ಅರ್ಜುನ ಪ್ರಶ್ನೆ ಕೇಳ್ತಾರೆ ಇದ್ದಾನೆ. ಕೃಷ್ಣ ಏನು ಮಾಡಲಿಲ್ಲ, ಒಂದು ಕಾಲ ನೋಡಯ್ಯ ಯುದ್ಧ ಇದು, ಸುಮ್ಮನೆ ಬೇಡ, ಸುಮ್ಮನೆ ಯುದ್ಧ ಮಾಡೋ ಅಂತ ಹೇಳ್ಬೋದಾಗಿತ್ತು. ಆಗಲೂ ಏನು ಮಾಡಲಿಲ್ಲ ಕೃಷ್ಣ, ಬೇರೆ ಹೊತ್ತಿನೆಲ್ಲ ಸರಿ, ಯುದ್ಧದ ಟೈಮ್ ಅದು. ನೀ ಹೇಳ್ತಾ ಕೂತ್ಕೊಂಡ್ರೆ ಯುದ್ಧ ನಿಂತು ಹೋಗುತ್ತೆ ಅಷ್ಟೇ, ಯಾರು ಹೊಡೆದಾಕ್ಬಿಡ್ತಾರೆ. ಆಮೇಲೆ ಮಾತಾಡಲ್ಲ. ಇನ್ನೇನು ಕೇಳ್ತೀಯ, ಇನ್ನೂ ಕೇಳ್ತೀಯಾ ಅದು ಕೇಳ್ತಾರೆ. ಇನ್ನೇನೋ ಕೇಳೋದಿದೆಯಾ ನಿನಗೆ, ಹೇಳು, ಯೋಚನೆ ಮಾಡಬೇಡ ಅಂತ. ಇದು ಆ ಅಪ್ರೋಚ್ ಇದ್ರೆ ಮಾತ್ರ ಏನಾಗುತ್ತೆ, ಇವರಿಗೆ ಓಪನ್ ಮೈಂಡೆಡಾಗಿ ಕೇಳ್ತಾರೆ. ಇದ್ರ ಓಪನ್ ಮೈಂಡೆಡ್ ಕೇಳೋದಿಲ್ಲ, ಆಯ್ತಾ ಸುಮ್ಮನೆ ಅರ್ಥ ಆಯ್ತು ಅಂತ ಹೋಗ್ಬಿಡ್ತಾರೆ ಆ ಕಡೆ. ಹಾಗೆ ಮಾಡಬಾರ್ದು. ಅದು ಜ್ಞಾನಕ್ಕೆ ಮಾಡೋ ಅಪಚಾರ ಇದ್ದಾಗ, ಜ್ಞಾನಕ್ಕೆ ಅಪಚಾರ. ಅವನು ತಪ್ಪನ್ನೇ ಹೇಳ್ತಾನೆ, ಮುಂದೆ ತಪ್ಪು ಬೆಳೀತಾ ಹೋಗ್ಬಿಡು, ಆ ಪಾಪ ಇವನಿಗೆ ಬರುತ್ತೆ. ಯೇಷಾಂ ದಿವ್ಯಂ ಹಿ ದರ್ಶನವಿದಂ ತವ ಚ ಮಧ್ಯ ಪಶ್ಯಾಶು ಪಾಂಡುತನಯಾನ್ ದಿವಿ ಸಂಸ್ಥಿತಾನ್ ತ್ವಂ ಏತಾಂಚತೆ ದುಹಿತರಂ ಸಹತೈಃ ಪೃಥಕ್ಸ್ಥಾಂ ತಲ್ಲಕ್ಷಣೈಃ ಸಹ ತತಃ ಕುರುತೆ ಯಥೇಷ್ಟಂ. ಆಗ ಹೇಳ್ತಾರೆ, ದಿವ್ಯಂ ಹಿ ದರ್ಶನವಿದಂ ತವ ದತ್ತ ಮಧ್ಯ, ದಿವ್ಯ ದೃಷ್ಟಿ ಕೊಡ್ತೇನೆ ನೋಡು ಅಂತ ಹೇಳ್ತಾರೆ. ಅರ್ಜುನಿಗೂ ಕೃಷ್ಣ ದಿವ್ಯ ದೃಷ್ಟಿ ತೋರಿಸಿ ಕೊಟ್ಟ, ಇವತ್ತು ಈತನಿಗೂ ಕೊಟ್ಟ. ಒಂದು ವ್ಯತ್ಯಾಸ ಏನಂತ ಕೇಳಿದರೆ, ಇದು ವ್ಯಾಸ ರೂಪದಿಂದ, ಅದು ಕೃಷ್ಣ ರೂಪದಿಂದ. ವ್ಯತ್ಯಾಸ ಏನು ಅಂದರೆ, ಅರ್ಜುನ ಇದು ಮಾಡಲಿಲ್ಲ, ನನಗೆಲ್ಲ ಸಂಶಯ ಹೊರಟೋಯ್ತು ಈಗ, ಅಥೋಸ್ಮಿ ಸಂಶಯ ಇಲ್ಲ ಈಗ, ಆದರೆ ಬಹಳ ಆಸಕ್ತಿ ಇದೆ, ನಿನ್ನ ರೂಪ ನೋಡಬೇಕು ಅಂತ ಭಾರಿ ಅಪೇಕ್ಷೆ ಇದೆ. ಮನ್ಯಸೆ ಇದೆ ತಚ್ಛಕ್ಯಂ ಮಯಾದಷ್ಟು ಮಿತಿ ಪ್ರಭು, ನಾನು ನೋಡೋದಕ್ಕೆ ನನ್ನ ಕೈ ಸಾಧ್ಯ ಅಂತ ಹೇಳಿದ್ರೆ ತೋರಿಸು ಅಷ್ಟೇ ಹೊರತು ಈ ವಿಷಯದ ಬಗ್ಗೆ ಕ್ಲೋಸ್. ಈಗ ನಾನು ಒಪ್ಕೊಂಡೆ ಮಾತನ್ನ ಅಂತ ಹೇಳಿಬಿಡ್ತಾರೆ. ಈ ದ್ರುಪದ ಒಪ್ಪಿಲ್ಲ, ಇದು ತಾರತಮ್ಯ. ಇಂದ್ರ ಹೆಚ್ಚು ಬೇಲಿದ್ದಾನೆ, ತಕ್ಷಣ ಅರ್ಥ ಆಯಿತು, ಇದಕ್ಕೆ ವಿಶ್ವರೂಪ ನೋಡೋ ಅನಿವಾರ್ಯ ಆಯ್ತು. ಒಂದು ಅಂಶ ಕಾಮನ್, ವಿಶ್ವರೂಪ ತೋರಿಸಿದ್ದು, ದಿವ್ಯದೃಷ್ಟಿ ಕೊಟ್ಟಿದ್ದು ಕಾಮನ್. ಆದರೆ ದ್ರುಪದನಿಗೆ ಇನ್ನೂ ಕೂಡ ಏನು ಬೇಕಾಗಿತ್ತು, ಕನ್ವಿಷನ್ ಬರೋಕ್ಕೆ ಅವಕಾಶ ಬೇಕಿತ್ತು. ಧರ್ಮ ಅರ್ಜುನ ಬೇಕಿರಲಿಲ್ಲ. ನನಗೆಲ್ಲ ಭೂಯ ಇವ ಮಹಾಬಾಹು ಅಂತೆಲ್ಲ ಹೇಳಬೇಕಾದ್ರೆ ಏನು ಹೇಳಿದೆ,
ಕೃಷ್ಣಾನಿ ಎಲ್ಲ ಹೇಳಿದ್ದೆ ಯಥುಕ್ತಂ ವಚಸ್ತೇನ ಸಂಶಯೋ ಹೊರಟೋಯ್ತು, ಅದು ಯಾವುದು ಸಂಶಯ ಉಳ್ಕೊಂಡಿಲ್ಲ, ಅದು ಒಪ್ಕೊಂಬಿಟ್ಟು ಮಾತಾಡ್ತಾರೆ. ಇಲ್ಲಿ ತಾರತಮ್ಯ ಇದೆ, ಅದನ್ನ ಯೋಚನೆ ಮಾಡಬೇಕು. ದಿವ್ಯಂ ನಿದರ್ಶನಮಿದಂ ಮದನುಗ್ರಹಾಯ ಪರಮಂ ದಿವ್ಯ ಮಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಹೇಳಿದ ಮಾತಾಗಿ ನನ್ನ ಮೋಹೋಯಂ ವಿಗತೋ ಮಮ, ನನ್ನ ಮೋಹ ಹೊಟ್ಟೆ ಹೋಗಿಬಿಡ್ತು. ಆದರೂ ಕಾತರದಿಂದ ಕುತೂಹಲದಿಂದ ಪ್ರಶ್ನೆ ಮಾಡ್ತಿದ್ದೆ, ನೋಡ್ಬೇಕಂತ ಅಪೇಕ್ಷೆಯಿಂದ ಆ ರೂಪ ತೋರಿಸ್ತೀಯ, ಅದು ಒತ್ತಾಯ ಇಲ್ಲ. ಮತ್ತೆ ನಾನು ನೋಡೋಕ್ಕಾಗತ್ತೆ ಅಂತ ಅನಿಸಿದ್ರೆ ತೋರಿಸಷ್ಟೇ, ಬೇರೆ ಇಲ್ಲ. ಇಷ್ಟೇ ಇಬ್ಬರದು ಪ್ರಶ್ನೆ ಇದಾದರೂ ಕೂಡ ವ್ಯತ್ಯಾಸ ಎಲ್ಲೆಲ್ಲಿದೆ ನೋಡಿರ್ಬೇಕು. ಯಾರು ದೃಪದ ಎಲ್ಲಿ ಬರ್ತಾರೆ, ಪೂರ್ತಿ ಕೆಳಗೆ ಹೋಗ್ಬಿಡ್ತಾರೆ. ಚಕ್ರವರ್ತಿ ಅದು ಗಂಧರ್ವಾತ, ಗಂಧರ್ವ ಸಾಲಿ ಬರ್ತಾರೆ. ಯಾವ ಗಂಧರ್ವಾತ? ಹೂಹು ಗಂಧರ್ವ. ಹೂಹು ಗಂಧರ್ವನಾದ್ದರಿಂದ ಸ್ವಲ್ಪ ಮೇಲೆ ಬರ್ತಾರೆ, ಗಂಧರ್ವ ಲಿಸ್ಟಿಗೆ ಬರ್ತಾರೆ, ಇದಕ್ಕೆ ಬರಲ್ಲ. ಅದಕ್ಕಿಂತ ಕೆಳಗೇನೆ, ಆದರೆ ತುಂಬ ಕೆಳಗೆ ಬರೋದಿಲ್ಲ. ಬರೀ ರಾಜರಿಗಿಂತ ಮೇಲೆ ಬರ್ತಾರೆ ಇವರು. ದಿವ್ಯಂ ವಿದರ್ಶ ಏತಾಂಚತೆ ದುಹಿತರಂ ಸಹತೈ ಪೃಥಕ್ಸ್ತಾಂ ತಲ್ಲಕ್ಷಣೈ ಸಹ ತತಃ ಕುರುಪೇ ತೇ ಯಥೇಷ್ಟಂ. ಇಷ್ಟೊತ್ತು ಹೇಳಿದನಲ್ಲ, ನೋಡಿಬಿಡು ಅಂತ ಹೇಳಿದ. ನೋಡಿಬಿಡಿ, ಈಗ 5 ಜನ ಪಾಂಡವರು ಅವತಾರ ಹೇಳಿದ್ದು, ಅಬೂದು ರೂಪನೇ ನೋಡು ಅಂತ ಹೇಳಿದ್ದು. ನಿನ್ನ ಮಗಳು 5 ಜನ ಇದ್ದ, 5 ಜನ ನೋಡು ಅಂತ ಹೇಳಿದ. ನೋಡಿದ್ರು, ತಕ್ಷಣ ನೋಡಿದ, ಪೂರ್ತಿ ಕನ್ವಿನ್ಸ್ ಆಯ್ತು. ಮತ್ತೆ ಎಂದು ಕೂಡ ಜನ್ಮದಲ್ಲಿ ಪ್ರಶ್ನೆ ಮಾಡಲಿಲ್ಲಲ್ಲ. ಉಳಿದವರು ಯಾರೂ ಪ್ರಶ್ನೆ ಮಾಡಲಿಲ್ಲ. ಅದಕ್ಕೆ ಹೇಳಿದವರು ವೇದವ್ಯಾಸರು, ಮದುವೆ ಕಾಲಕ್ಕೆ ಅವರೇ ಇದ್ದಾರೆ, ಗೊತ್ತಾಯ್ತಾ? ಮತ್ತು ಕೃಷ್ಣನೂ ಇದ್ದಾನೆ, ಪರಶುರಾಮರು ಬರ್ತಾರೆ. ಇವತ್ತೆ ಇಷ್ಟು ಜನ ಪ್ರೆಸೆನ್ಸಲ್ಲಾಗಿದೆ. ಯಾರು ಪ್ರೆಸೆನ್ಸಲ್ಲಿ ಮದುವೆ ಆಯಿತು ಅನ್ನೋದ್ರ ಮೇಲೆ ಅದ್ರ ಮಹತ್ವ ಜಾಸ್ತಿ ಇರುತ್ತೆ. ಅದಕ್ಕೆ ಯಾರನ್ನ ಕರೀತಾರೆ ಸಾಮಾನ್ಯವಾಗಿ? ಡಿಸ್ಟಿಂಗ್ವಿಶ್ಡ್ ಕರೀತಾರೆ. ಅವ್ರ ಪ್ರೆಸೆನ್ಸಲ್ಲಾದ್ರೆ ವ್ಯಾಲಿಡಿಟಿ ಜಾಸ್ತಿ ಅಂತೇಳಿ. ಅದಾಯಿತು. ದ್ರುಪದ ರಾಜ ತಾನು ಮದುವೆ ಮಾಡಿಕೊಡೋನು, ಅದು ಪ್ರಶ್ನೆ ಎಲ್ಲ ಕೇಳಿ ತೀರ್ಮಾನ ಕೊಟ್ಟಿದ್ದಾನೆ ಅಂದಮೇಲೆ ಅವ್ರವ್ರಿಗೆ ಗೊತ್ತು. ಆ ಜಡ್ಜ್ಮೆಂಟ್ ಕಾಪಿ, ನಾವು ಎಷ್ಟೋ ಜಡ್ಜ್ಮೆಂಟ್ ಕೇಳಿಬಿಡ್ತೇವೆ ಅಷ್ಟೇ, ಕಾಪಿ ಯಾರು ನೋಡಲ್ಲ. ಕಾಪಿ ನೋಡಿದವ್ರು ಕೂಡ ಏನು ನೋಡೋದಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನೋಡ್ತೀರ ಅಂತ ಹೇಳೋದಿಲ್ಲ. ನೀವು ಜಡ್ಜ್ ಆಗ್ತೀಯ ಆಗ. ಅಥವಾ ಏನು ಮಾಡಬೇಕು, ಕಾಪಿ ಕೊಟ್ಟರು ಬೇಡ, ಹೇಳಿದ್ಮೇಲೆ ಆಯಿತು ಅಂತ. ಅದು ಬೇಕಿಲ್ಲ ಎಲ್ಲರಿಗೂ ಕೂಡ, ಯಾವ್ದು ಸಾಕು ಅವರಿಗೆ. ಬಟ್ ಆ್ಯಕ್ಚುಲಿ ಯಾವುದೋ ಅವ ಪ್ರೆಸೆಂಟ್ ಅದನ್ನೆಲ್ಲ ನಂಬಿ ಆಯ್ತು ಈಗ. ಬಟ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಮಾಡಲೇಬೇಕಾಗುತ್ತೆ. ಎಲ್ಲರ ಮುಂದೆ ಎಲ್ಲರೂ ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ. ಆದ್ದರಿಂದನೇ ದ್ರುಪದರಾಜ ನಡೆಸೋಟ್ಟಿದ್ದಾನೆ ಅಂದಮೇಲೆ ನಿಶ್ಚಯ ಸರಿಯಾಗಿದೆ ಅಷ್ಟೇ. ಆ ಕೇಸಲ್ಲಿ ಗೆದ್ದಿದ್ದಾರೆ ಅಂದರೆ ಸರಿ ಇದೆ ಅಂತ ಅರ್ಥ ಅಷ್ಟೇ. ಉಳಿದವ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಇದು ವೇದವ್ಯಾಸರ ಮಾತ್ರ ಇಂಪ್ಯಾಕ್ಟ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಅವ್ರ ಮಾತನ್ನು ಸರ್ವೇ ಶಿಷ್ಯಾ ಸತ್ಯವತಿ ಸುತಸ್ಯ. ಆಗಿನ ಕಾಲದ ಎಲ್ಲ ತಿಳುವಳಿಕೆ ಇಲ್ಲವರು ಏನಾಗಿದ್ದು, ತಿಳುವಳಿಕೆ ಇದ್ದವರೆಲ್ಲ ಕೂಡ ಶಿಷ್ಯರು. ಅದು ಗುರುಗಳು ಹೇಳಿದ್ದಾರೆ, ಮತ್ತೆ ಮಾತಾಡಲಿಲ್ಲ, ಒಪ್ಕೊಂಡ್ಬಿಟ್ಟು. ಹೀಗಾಗಿ ಮದುವೆ ಬಗ್ಗೆ ಇಷ್ಟೆಲ್ಲ ಸೀರಿಯಸ್ ಆಗಿ ಯಾತಕ್ಕೆ ಹೇಳಿದರು? ದ್ರೌಪದಿಯ ಮಹಿಮೆ ಸಾಮಾನ್ಯ ಮಹಿಮೆ ಅಲ್ಲ. ಒಂದು ಕಡೆ ನೋಡಿದರೆ ಒಬ್ಬ ಹೆಣ್ಣು ಲೋಕದ ಕಣ್ಣಿಗೆ 5 ಜನ ಇವರು ಗಂಡಂದಿರು, ಹೇಗೆ ಸಾಧ್ಯ ಅನ್ನೋದಕ್ಕೆ ಇಷ್ಟೆಲ್ಲ ಪ್ರಿಯಾಂಬಲ್ ಇದೆ. ಇದು ನೋಡಿದ್ರೆ ಸುಮ್ಮನೆ ತಮಾಷೆ ಮಾಡಿದ್ರೆ ಮೂರ್ಖರು ಅಂತ ಕರೀತಾರೆ. ಏನ ಮಗಳು ಅಂತ ಅರ್ಥ. ದುಹಿತೃ ಅಂದರೆ ಮಗಳು. ಪುತ್ರ ಮಗಳು ಬೇರೆ, ಮಗ ಬೇರೆ. ಇನ್ನು ಪುತ್ರಿ ಅಂತ ಕರಿಬಹುದು, ಮಗಳು ಅಂತ ಕರೆದಾರೆ ಅಷ್ಟೇ. ದುಹಿತರು ಅಂತ ಇಬ್ಬರು ಒಂದೇ ಅರ್ಥ ಎರಡಕ್ಕೂ. ಏತಾಂಚದೇ ದುಹಿತರಂ ಸಹ ತೈಹಿ ದೌಹಿತ್ರ ಅಂತ ಕರೀತಾರೆ. ಮಗನ್ ಏನಂತಾರೆ? ಪೌತ್ರ. ಮಗನ್ನ ದೌಹಿತ್ರ ಅಂತ ಕರೀತಾರೆ. ಗೊತ್ತಾಯ್ತಾ? ಮಗಳ ಮಗ ದೌಹಿತ್ರ. ಇವರು ಇಂಗ್ಲೀಷ್ನಾಗ ಪದ ಸಿಗೋದಿಲ್ಲ, ಗೊತ್ತಾಯ್ತು? ಮುಂದೇನು ಸೇರಿಸಿ ಹೇಳಬೇಕು. ಆ ಪದದಲ್ಲಿ ಒಂದು ವಾರದಲ್ಲಿ ಉತ್ತರ ಬಂದ್ಬಿಡುತ್ತೆ. ಅಂದರೆ ಪೌತ್ರ ಅನ್ನೋ ಪದದಲ್ಲೇನೆ ಮಗನ ಮಗ, ಅವನ ಮಗ, ಗಂಡು ಎಲ್ಲ ಸೇರ್ಕೊಂಡು ಹೋಯ್ತು. ಅದ್ರ ಇದರಲ್ಲ ಹಾಗಲ್ಲ, ತುಂಬ ಸೇರಿಸ್ಬೇಕಾಗತ್ತೆ ಕ್ಲಾರಿಟಿಗೋಸ್ಕರ. ಇತ್ಯುಕ್ತ ಅನುಜ ಒಂದು ಪದ ಆದ್ರೆ ಸಾಕು. ಯಂಗರ್ ಬ್ರದರ್ ಅಂತ ಹೇಳ್ಬೇಕಲ್ಲಿ, ಅನುಜ ಅಷ್ಟೇ. ಬರೀ ಬ್ರದರ್ ಅಂದರೆ ಎಲ್ಡರ್ ಆಗ್ಬೋದು, ಯಂಗರು ಆಗ್ಬೋದು. ಇಲ್ಲಿ ಹಾಗೆ ಅನುಜ. ಅಗ್ರಜ ಅಣ್ಣ ತಮ್ಮ, ಅಣ್ಣರ ತಗೊಳ್ಳೋದು ಕೇಳಿದರೆ ಆ ಪದ ಅರ್ಥ ಗೊತ್ತಿಲ್ಲ ಅಂತ ನಿನ್ನ ಹೇಳಿದ್ನಲ್ಲ. ಅದು ಎಂಥದ್ದು ತಿಳುವಳಿಕೆಲ್ಲದ ಪ್ರಶ್ನೆಗಳು. ಅಂತ ಪ್ರಶ್ನೆಗೆ ಉತ್ತರ ಕೊಡೋದೇ ಇನ್ನೂ ತಪ್ಪಾಗತ್ತೆ ಅಷ್ಟೇ. ಇತ್ಯುಕ್ತ ವಾಕ್ಯಮನುತಾನ್ ಸದದರ್ಶ್ಯ ರಾಜ ಕೃಷ್ಣ ಪ್ರಸಾದ ಬಲತೋ ದಿವಿ ತಾದೃಶಾಂಶ್ಚ ಏತಾನ್ ನಿಶಾಮ್ಯ ಚರಣೌ ಜಗದೀಶಿತಶ್ಚ ಭೀತೋ ಜಗಾಮ ಶರಣಂ ತದನಾದರೇಣ. ಇತ್ಯುಕ್ತ ವಾಕ್ಯಂ ಅನುತಾನ್ ದದರ್ಶ ರಾಜ ಕೃಷ್ಣ ಪ್ರಸಾದ ಬಲತಃ ದಿವಿ ತಾದೃಶಾಂಚ ಏತಾನ್ ನಿಶಾಮ್ಯ ಚರಣೌ ಜಗದೀಶಿತುಃ ಚ ಭೀತಃ ಜಗಾಮ ಶರಣಂ ತದನಾದರೇಣ ಇತಿ ಉಕ್ತವಾಕ್ಯಂ ಅನು. ಈ ರೀತಿ ಮಾತು ಹೇಳ್ತಿರ್ಲಿ. ಹೇಳಿದ್ದಷ್ಟೇ ಅಲ್ಲ, ತೋರಿಸೇ ಬಿಟ್ರು ಕೂಡ, ದರ್ಶನ ಕೊಟ್ಬಿಟ್ಟು ನೋಡು ಅಂತ ಹೇಳಿ. ಬೇಕಾ ತೋರಿಸ್ಲಾ ಕೇಳಲಿಲ್ಲ. ಇನ್ಮೇಲೆ ಟೈಮ್ ವೇಸ್ಟ್ ಮಾಡೋದು ಮುಗಿಸ್ಬಿಟ್ಟದ್ದು. ಸದರ್ಶ ರಾಜ ನೋಡ್ದ. ಕೃಷ್ಣ ಪ್ರಸಾದ ಬಲತಃ
ದಿವಿ ತಾದೃಶಾಂಶ್ಚ. ಅವರು ದೇವಲೋಕದ ಮೂಲ ರೂಪನೂ ನೋಡ್ದ, ಇಲ್ಲಿ ನೋಡ್ದ, ಅವ್ರ ರೂಪ ಒಳಗಡೆಗೂ ಕಂಡ. ಅದು ಯಾವ ಡೌಟು ಬರಬಾರ್ದು, ಆ ರೀತಿ ತೋರಿಸಿದ್ದು. ತಾದೃಶಾಂಶ್ಚ ಏನೋ ಹೌದು, ಪೂರ್ತಿ ಅಲ್ಲ, ಅವ್ರನ್ನ ಮೂಲ ರೂಪ ನೋಡ್ದ, ಇಲ್ಲಿ ಮಗಳನ್ನ ನೋಡ್ದ, ಅವ್ರ ಹೆಣ್ಣಂದ್ರೆ ಇರೋದನ್ನ ನೋಡ್ದ, ಒಳಗಡೆಗೆ ಏನೇನು ಬೇಕಾಗಿತ್ತೋ ಆ ರೀತಿಯೇ ನೋಡ್ದ. ಏತಾನ್ ನಿಶಮ್ಯ ಚರಣೌ ಜಗದೀಶಿತುಶ್ಚ. ನೋಡಿದ ತಕ್ಷಣ ಭಾರಿ ಭಾರಿ ಇದಾಯ್ತು ಪಾಪ. ಎಲ್ಲ ಕಣ್ಣಾರೆ ನಿಶಮ್ಯ ಕೇಳಿ, ನಿಶಾಮ್ಯ ನೋಡಿ, ಕಣ್ಣಾರೆ ಕಂಡಿದ್ದರಿಂದ ಎಂಥ ಕೆಲಸ ಮಾಡಿದೆ ನಾನೀಗ. ಜಗತ್ತಿನ ಈಶೆ ಇವರು, ಜಗನ್ನಾಥ ಯಾರೋ ವೇದವ್ಯಾಸರು. ಅವ್ರ ಮಾತನ್ನು ನಾನು ನಂಬುದೇನೆ ಏನೇನೋ ಮಾಡಿಬಿಟ್ಟನಲ್ಲ ಅಂಥೇಳಿ ಭೀತೋ ಜಗಾಮ ಶರಣಂ ತದನಾಧಾರೇಣ. ಅವ್ರ ಮಾತನ್ನು ಆಧರಿಸದೆ ಹೋಗಿದ್ದಕ್ಕೆ ಒಂದು ಕಡೆಗೆ ಹೇಳಿದ ನರಕ ಭಯ, ಯಾವ ಭಯನೂ ಇಲ್ಲ. ಮತ್ತು ಇನ್ನೊಂದೇನೆ ಶರಣಂ ಜಗಾಮ, ಶರಣ ಹೋಗ್ಬಿಟ್ಟ. ಶರಣ ಆಯ್ತು, ನನ್ನ ಮಾತು ಕೇಳದೆ ಹೋಗಿದ್ದು ತಪ್ಪ. ಧರ್ಮ ಮುಂದೆ ಯಾವಾಗಲಾರು ಹೇಳ್ಬೋದಾಗಿತ್ತು, ಹೇಳಿದಾಗಿಲ್ಲ. ಇದ್ದಿದ್ರೆ ನರಕ ದರ್ಶನ ಆಗ್ತಿದ್ದಿಲ್ಲ. ಕೃಷ್ಣ ಅವ್ರು ನಂಬಬೇಕಾಗಿತ್ತು, ತಪ್ಪಾಡ್ಬಿಟ್ಟೆ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಿದ್ದಿದ್ರೆ ಏನಾಗ್ತಿತ್ತಾಗ, ಕೆಲವರು ಆಗಲೇ ಪ್ರೊಟೆಸ್ಟ್ ಮಾಡ್ತಾರೆ, ಆಮೇಲೆ ಯಾವುದೋ ಹೋಗ್ಬಿಟ್ಟು ಭಾರಿ ಜಗಳಾಡಿರ್ತಾರೆ, ಸ್ವಲ್ಪ ಸಿಗೋದು ಸಾರಿ ಅಂದ್ಬಿಡ್ತಾರೆ, ಮುಗಿದಾಯ್ತು ಆ ವಿಷಯ ಕ್ಲೋಸ್ ಅಲ್ಲಿಗೆ. ಅದಿಲ್ಲದೆ ಹೋದ್ರೆ ಏನಾಗುತ್ತದ, ದೋಷ ಉಳ್ಕೊಂಡ್ಬಿಡುತ್ತಾಗೆ. ಏತಾನ್ ನಿಶಮ್ಯ ಚರಣವು ಜಗದೀಶಿತುಶ್ಚ ಭೀತೋ ಜಗಾಮ ಶರಣಂ ತದನಾಧಾರೇಣ. ಇವತ್ತು ನಾವೇನು ಮಾಡ್ಬೇಕಾದ್ರೆ ಒಂದು ಸರ್ತೆ ದೇವ್ರ ಮಾತು ಕೇಳದೆ ಹೋಗಿದ್ದಕ್ಕೆ ಅದು ಏನು ಪ್ರೊಟೆಸ್ಟ್ ಮಾಡಿ ಇಲ್ಲ, ಅಷ್ಟಕ್ಕೆ ಆತ್ರಿ ಭಾರಿ ಭಯ. ದಿವಸ ನಾವು ತಪ್ತೇವೆ, ದೇವರು ಎಲ್ಲ ಯಾವತ್ತೂ ಫಾಲೋ ಮಾಡೋದಿಲ್ಲ. ಅದೇನರ್ಥ, ಎಷ್ಟು ಭಯ ಆಗಬೇಕಾಗ ಅಲ್ಲೇ. ಸಂಧ್ಯಾ ಹೇಳೋದ್ರಿಂದ ಹೇಳೋದು ಎಲ್ಲಾದ್ರೂ ನಮ್ಮ ಇಷ್ಟ ಅಷ್ಟೇ. ಇವತ್ತು ಫ್ರೀ ಸಂಡೇ ಫ್ರೀ ಸೂರ್ಯೋದಯ ಆಗೋದಿಲ್ಲ. ಹಾಗಿದ್ರೆ ಸೂರ್ಯ ಅರ್ಗೆ ಕೊಡಬೇಕೋ ಬೇಡ, ಸೂರ್ಯೋದಯ ಆಗದೆ ಹೋಗಿದ್ರೆ ಅವತ್ತು ಫ್ರೀ ಇರ್ಬೋದಾಗಿತ್ತು. ಅರ್ಗೆ ಕೊಡೋ ಕೆಲಸ ಇದ್ದೇ ಇದೆ. ಈಗ ಆಫೀಸಲ್ಲಿ ಹೇಳ್ತಾರೆ ಇವತ್ತು ಬರ್ಬೇಕು, ಸಂಡೇ ಹೋಗಿ ತಪ್ಪದೆ ಹೋಗ್ತಾರಲ್ಲ ಆ ಥರ. ಇವತ್ತು ಅವ ಫ್ರೀ ಇಲ್ಲ, ಲೌಕಿಕ ಕೆಲಸ ಫ್ರೀಯೇ ಹೊರತು ಅಧ್ಯಾತ್ಮ ಕೆಲಸಕ್ಕೆ ಏನಿಲ್ಲ, ಅವತ್ತು ಫ್ರೀ ಇಲ್ಲ. ಫ್ರೀ ಅಂತ ಹೇಳಿಬಿಟ್ಟು ಲೇಟಾಗಿ ಎದ್ದು ಇವತ್ತು ಫ್ರೀ ಇದ್ದೇನೆ, ಈ ಥರ ಯೋಚನೆ ಮಾಡ್ಬೋದು. ಇವತ್ತು ಫ್ರೀ ಇದ್ದೇನೆ, ಇವತ್ತಾದರೂ ಅದು ಸ್ವಲ್ಪ ಸರಿಯಾಗಿ ಮಾಡೋಣ ಅಂತ ಇರಬೇಕಿತ್ತು. ಫ್ರೀ ಅಂಥೇಳಿ ಬುಡು ದಿವಸ ಬಿಜಿ ಅಂತ ಮಾಡೋದಿಲ್ಲ, ಇವತ್ತು ಫ್ರೀ ಅಂತ ಮಾಡೋದಿಲ್ಲ. ಇವತ್ತು ಮಾಡೋದು ಯಾವಾಗ ಇವನು ಮಾಡೋದಿಲ್ಲ ಅಂತ ಅರ್ಥ, ಮಾಡೋದು ಬೇಕಿಲ್ಲ ಎಂದು ಹಾಗಾಗಬಾರ್ದು. ಆ ದೃಷ್ಟಿಯಲ್ಲಿ ಅಯೋಗ್ಯರಿಗೆ ಅವ್ರು ಫ್ರೀ ಇರಲಿ ಎಂಗೇಜ್ ಇರಲಿ ಮಾಡೋದು ಮಾತ್ರ ಗ್ಯಾರಂಟಿ ತಪ್ಪಿಸ್ತಾರೆ. ಇವ್ರು ಎಷ್ಟೇ ಬಿಜಿ ಇದ್ರೆ ಏನು ಮಾಡ್ತಾರೆ, ಪಾಂಡವರು ಯುದ್ಧ ನಡೀತಿರ್ಬೇಕಾದ್ರೆ ಸಾಯಂಕಾಲ ಸಂಧ್ಯಾವಂದನೆ ಮಾಡಬೇಕು, ಮಧ್ಯಾಹ್ನ ಸಂಧ್ಯಾವಂದನೆ ಮಾಡಬೇಕು, ಹಾಗೆ ಮಾಡಿಬಿಡ್ತಾಯಿದ್ರು. ಅಲ್ಲಿಗೆ ನಿಂತಲ್ಲೇನೆ ಪ್ರತಿಯೊಬ್ಬರು ಕೂಡ ಕ್ಷತ್ರಿಯ ಇರ್ತಾರೆ. ಮೇನ್ ಡಾಮಿನೇಟ್ ಯಾರದೇ ಕ್ಷತ್ರಿಯ ಇರದೆ ಸಂಧ್ಯಾವಂದನೆ ಮಾಡಬೇಕು ಅವರು. ಆಯ್ತಾ, ಮೂರು ಜನ ಬ್ರಾಹ್ಮಣರು ಬಿಟ್ಟರೆ ಉಳಿದವರಲ್ಲಿ ಕ್ಷತ್ರಿಯರು, ಕೆಲವು ಸೈನಿಕರು ಶೂದ್ರ ಇರಬಹುದು. ಇವರೆಲ್ಲ ಏನು ಮಾಡ್ತಾಯಿದ್ರು, ರಾಜ ಮಹಾರಾಜರುಗಳು ಸಹ ಕ್ಷತ್ರಿಯ ವೀರರಲ್ಲ ಇದ್ದಲ್ಲೇ ಸಂಧ್ಯಾವಂದನೆ ಮಾಡ್ತಾಯಿದ್ರು. ಆ ಕಾಲಕ್ಕೆ ಮಾಡಬೇಕು, ಅದು ಸರಿ ಹೋಗುತ್ತೆ. ಅದು ಒಂದೊಂದು ಸರ್ತಿ ನಾವು ದೇವರನ್ನು ನಮ್ಮದೇ ಹೋಗಿದ್ದಕ್ಕಿಷ್ಟ ಅಥವಾ ದುಃಖಪಟ್ಟ, ಭಯಪಟ್ಟ, ಶರಣಾದ ಅಂದಮೇಲೆ ಪ್ರತಿನಿತ್ಯ ನಾವೇನು ಮಾಡಬೇಕಾಗ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಶರಣಂ ಪದ ಇದೆ, ಗೊತ್ತಾಯ್ತಾ? ಅದನ್ನೆಲ್ಲ ತಿಳ್ಕೊಂಡ್ರೆ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ. ಈ ಮಾತುಗಳು ಹೇಳ್ಬೇಕಾದ್ರೆ ಇದೆಲ್ಲ ಈ ಸೀನ್ ನಮ್ಮ ಮುಂದೆ ಇದ್ದರೆ ಆಗ ಕಮಿಟೆಡ್ನ ಹೇಳಕ್ಕೆ ಬರುತ್ತೆ. ತತ್ವಾಭಯಂ ಸ ಭಗವಾನ್ ಧ್ರುಪದಸ್ಯ ಕಾರ್ಯೇ ತೇನೋ ಮಿತಿ ಸ್ಮ ಕಥಿತೆ ಸ್ವಯಮೇವ ಸರ್ವಾಂ ವೈವಾಹಿಕೀಂ ಕೃತಿಮಥ ವ್ಯತಃ ಧೌಮ್ಯಯುಕ್ತಃ ಕ್ರಮೇಣ ಜಗೃಹು ನಿಖಿಲಾಶ್ಚ ಪಾಣಿಂ. ತತ್ವಾ ಅಭಯಂ ಸ ಭಗವಾನ್. ವೇದವ್ಯಾಸರು ಇಷ್ಟೇ ಆಮೇಲೆ ಬೈಲಿಲ್ಲ, ಇಷ್ಟೆಲ್ಲ ಮಾಡಿ ಇಷ್ಟು ಅನಾಧಾರ ಮಾಡಿದೆ, ಹಾಗೆ ಹೀಗೆ ಯಾರು ಗೊತ್ತಿಲ್ಲ ಅಂತ ಹೇಳಲಿಲ್ಲ. ಯೋಚನೆ ಮಾಡಬೇಡ, ಒಪ್ಕೊಂಡು ಎಲ್ಲ ಸಾಕು. ತತ್ವ ಅಭಯಂ ಸಹ ಭಗವಾನ್, ಅದಕ್ಕೆ ದೇವರ ಕರುಣಾಳು ಅಂತ ಕರೀತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಏನು ಮಾತಾಡ್ದೇನೆ ಅಭಯ ಕೊಟ್ಟು ಯೋಚನೆ ಮಾಡಬೇಡ, ಏನೂ ಆಗಲ್ಲ, ಒಳ್ಳೇದಾಗತ್ತೆ. ದೃಪದಸ್ಯ ಅಭಯಂ ದತ್ವಾ ಕಾರ್ಯೇ ತೇನ ಓಮಿತಿ ಸ್ಮ ಕಥಿತೆ. ಪೂರ್ತಿ ಹೋಗಿ ಇನ್ನೇನು ಹೇಳ್ದ ಮಾಡ್ತೇನೆ ಅಂತ ಹೇಳಿದ. ಸ್ವಯಮೇವ ಸರ್ವಂ, ಅಲ್ಲೇ ಇದ್ಬಿಟ್ರು ಅವ್ರು ವೇದವ್ಯಾಸರು, ಹೋಗಲಿಲ್ಲ ಅಲ್ಲಿಂದ. ಇಲ್ಲಿ ಎಲ್ಲ ವಿಧಿವಿಧಾನ ಮಾಡಿಸ್ತೇನೆ ಅಂತ ಅಲ್ಲೇ ಕೂತ್ಕೊಂಡು. ಅದಕ್ಕೆ ಯಾರೇ ಮಾಡಿಸಿದ್ರು ಕೂಡ ಅವರ ವೇದವ್ಯಾಸ ಸನ್ನಿಧಾನ ಇರುತ್ತೆ ತಿಳ್ಕೊಂಡು ಇವ್ರು ತಿಳ್ಕೊಂಡಿರ್ಬೇಕು. ಅವರು ಕೂಡ ಹಾಗೆ. ನಾವೇನೋ ತಪ್ಪಿಗೆ ಹೆಚ್ಚು ಕಡಿಮೆ ಮಾಡಿದರೆ ಯಾರಿಗೆ ದ್ರೋಹ ಆಗುತ್ತೆ, ಈಗ ದ್ರೋಹ ಆಗುತ್ತೆ. ಭಾಳ ಕಮಿಟೆಡ್ಡಾಗಿ ಭಾಳ ಶ್ರದ್ಧೆಯಿಂದ ಮಾಡಿಸ್ಬೇಕಾದ್ರು. ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಬಾಯಿ ಬಂದ ಮಂತ್ರ ಹೇಳೋದು ಹಾಗೆಲ್ಲ ಮಾಡಬಾರ್ದು. ವೈವಾಹಿಕೀಂ ಕೃತಿಮಥ ರಾಜ್ಯ ಧೌಮ್ಯಯುಕ್ತ ಕ್ರಮೇಣ. ಧೌಮ್ಯರು ಪಾಂಡವರ ಕಡೆಯಿಂದ, ಈ ಕಡೆಗೆ ಇವರ ಕಡೆಯವರೆಲ್ಲ ಇದ್ದಾರೆ. ಜೊತೆಗೆ ವೇದವ್ಯಾಸರು ಇಬ್ಬರು ಅಧ್ಯಕ್ಷರಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಕ್ರಮೇಣ ಜಗೃಹು ನಿಖಿಲಾಶ್ಚ ಪಾಣಿಂ. ಎಲ್ಲ ಪಾಂಡವರು ಕೂಡ ಏನಾದ್ರಾಗ ಪಾಣಿಗ್ರಹಣವನ್ನು ಮಾಡಿದರು. ಅಲ್ಲಿ ಮುಕ್ತಾಯ. ಇದು ಮತ್ತೆ ನಾಳೆ ಪಾಠ ಇರೋದಿಲ್ಲ.
ನಾಡಿದ್ದು ಪಾಠ್ಯ ಇರೋದಿಲ್ಲ, ಶನಿವಾರದಿಂದ ಕಂಟಿನ್ಯೂ ಆಗುತ್ತೆ. ನಾಳೆ ಪಾಠ ಇರೋದಿಲ್ಲ, ಊರು ಬೇರೆ ಕಾರ್ಯಕ್ರಮ. ತೇನ ಓಮಿತಿ ಕಥಿತೆ, ಓಂ ಅಂದರೆ ಆಗಲಿ ಅಂತ ಒಪ್ಕೊಂಡು ಅಲ್ಲಿ ಮುಗಿತು. ವಿವಾಹ ಆಯ್ತು, ವಿಗ್ರಹ ಪಾಣಿ. ಅದಕ್ಕೆ ವಿವಾಹ ಈಗ ಮಾಡೋದ್ರ ಬದಲು ಶ್ರಾವಣ ಮಾಸ ಬರುತ್ತೆ. ಅದು ದೇವತೆಗಳಿಗೆ ದೋಷ ಇಲ್ಲ ಅವೆಲ್ಲ. ನಮಗೆ ಟೈಮ್ ಇಲ್ಲ ಅಷ್ಟೇ. ವ್ಯಯ ಹೌದು, ಅವ್ಯಯ ಅದು ಬೇರೆ ಇದು ಬೇರೆ. ಆಯವ್ಯಯ ಬೇರೆ, ಅವ್ಯಯ ಬೇರೆ. ಇಲ್ಲಿ ಅವ್ಯಯ ಅಂದರೆ ವ್ಯವ್ಯಯ ಶಬ್ದಕ್ಕೆ ಎರಡು ಅರ್ಥ. ನಾಶ ಅಂತ ಒಂದು ಅರ್ಥ ಇದೆ, ಹ್ರಾಸ ಅಂತ ಇನ್ನೊಂದು ಅರ್ಥ ಇದೆ. ಇವತ್ತೇನು ಮಾಡ್ತೀವಿ, ಒಂದು ದೊಡ್ಡ ಹಂಡೆ ತುಂಬ ಹಾಲಿದೆ, ಕೊಡ್ತಾ ಕೊಡ್ತಾ ಹೋಗ್ತಾನೆ, ಏನಾಗುತ್ತದು ವ್ಯಯ ಆಗ್ತಾ ಹೋಗುತ್ತೆ, ಖಾಲಿ ಆಗುತ್ತೆ. ದೇವರಿಗೆ ಎಷ್ಟೋ ಅನುಗ್ರಹ ಮಾಡ್ತಾನೆ, ನನ್ನ ಶಕ್ತಿ ಕಡಿಮೆ ಆಗಿಬಿಟ್ಟು ದೇವ್ರು ಏನು ಮಾಡ್ಬೋದು? ಈಗ ಏನೂ ಇಲ್ಲ. ದೇವ್ರ ಅವ್ಯಯ ಏನಲ್ಲ, ಅಕ್ಷಯ. ಎಂದು ಕೂಡ ಏನಾಗೋದಿಲ್ಲ. ಇವತ್ತು ನದಿ ಖಾಲಿ ಆಗೋದು ನೋಡ್ತೇವೆ, ಬಾವಿ ಸಮುದ್ರ ಖಾಲಿ ಆಗೋದು ನೋಡ್ತೇವೆ. ಅದು ಗುಣ ಸಮುದ್ರ ಆದ್ದರಿಂದ ಅವ್ಯಯ, ಹ್ರಾಸ ಇಲ್ಲ. ಗೊತ್ತಾಯ್ತಾ? ಇನ್ನು ಕೆಲವರು ಎಲ್ಲ ಇಟ್ಕೊಂಡಿದ್ದು ಬೇಕಷ್ಟು, ಯಾರೋ ಒಂದು ರಾಬರಿ ನಡೆದೋಯ್ತು, ಕಳ್ಕೊಂಡ್ಬಿಟ್ಟು. ಅದಿಲ್ಲ. ಎಂದು ದೇವರಿಗೆ ನಷ್ಟನೂ ಇಲ್ಲ, ಹ್ರಾಸನೂ ಇಲ್ಲ. ಅದು ಅವ್ಯಯ ಪುರುಷ ಸಾಕ್ಷಿ. ವಿಷ್ಣು ಸಹಸ್ರನಾಮದ ಪದ.